ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬ್ಲೌಸ್ ಕಟಿಂಗ್ ಅನ್ನ ತುಂಬಾ ಈಸಿ ಮೆಥಡ್ ಅಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನನಗೆ ತುಂಬಾ ಜನ ಕಮೆಂಟ್ ಮಾಡಿದ್ರು. ಫೇಸ್ಬುಕ್ ಅಲ್ಲಿ ಅಂತೂ ತುಂಬಾ ಕಮೆಂಟ್ ಬರುತ್ತೆ ಸ್ನೇಹಿತರೆ. ಫೇಸ್ಬುಕ್ ಅಲ್ಲಿ ಸಪೋರ್ಟ್ ಮಾಡ್ತಾರೋರಿಗೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಹಾಗೆ ಯೂಟ್ಯೂಬ್ ಅಲ್ಲಿ ಕೂಡ ನೋಡ್ತಾರೋರಿಗೆ ಅವ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ. ನೋಡಿ, ಇವಾಗ ಮೊದಲಿಗೆ ಬಂದು ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಜನ ಕಮೆಂಟ್ ಮಾಡಿದ್ರು. ಅದರಲ್ಲಿ ಬಂದು ಸ್ವಲ್ಪ ಕಮೆಂಟ್ಸ್ ಗಳನ್ನ ಇವತ್ತು ನಾನು ನಿಮ್ಗೆ ಕಮೆಂಟ್ಸ್ ಗೆ ಉತ್ತರನ ಕೊಡ್ತೀನಿ. ಈ ಬ್ಲೌಸ್ ಕಟಿಂಗ್ ಅಲ್ಲಿ ಏನಂದ್ರೆ ನೋಡಿ, ಇವತ್ತು ನಾನು ಲೈನಿಂಗ್ ಬ್ಲೌಸ್ ಅನ್ನ ಕಟ್ ಮಾಡ್ತಾ ಇದ್ದೀನಿ ಅಳತೆ ಬ್ಲೌಸ್ ಇಂದ. ನಾನು ಯಾವಾಗ್ಲೂ ಮೊದ್ಲಿಂದಾನೇ ಹೇಳ್ತಾ ಇದ್ದೀನಿ, ಬಿಗ್ನರ್ಸಿಗೆ ನೀವೇನಾದ್ರೂ ಮನೆಯಲ್ಲೇ ಕಲಿತೀವಿ ಅಥವಾ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡಿ ಕಲಿತೀವಿ ಅಂದ್ರೆ ನೀವು ದಯವಿಟ್ಟು ಅಳತೆ ಬ್ಲೌಸ್ ಇಟ್ಕೊಂಡು ಮಾತ್ರ ನೀವು ಕಟ್ ಮಾಡಿ ಕಲೀರಿ. ನೀವು ಚಾರ್ಟ್ ಮೆಜರ್ಮೆಂಟ್ ಪ್ರಕಾರ ನೀವು ಯಾವುದೇ ಕಾರಣಕ್ಕೂ ಕಟ್ ಮಾಡಬೇಡಿ. ಅದು ನಿಮಗೆ ನಂತರ ದಿನಗಳಲ್ಲಿ ನೀವು ಅದನ್ನ ಟ್ರೈ ಮಾಡ್ಬೋದು. ನಾನು ಪ್ರತಿಯೊಬ್ಬರಿಗೂ ಕೂಡ ಇದೇ ಟಿಪ್ಸ್ ಅನ್ನ ಕೊಡ್ತೀನಿ. ಮೊದ್ಲಿಗೆ ಏನ್ ಬಿಗ್ನರ್ಸ್ ಏನಿದ್ದೀರಾ ಅವ್ರಿಗೋಸ್ಕರ ಮಾತ್ರ. ನೋಡಿ, ನನಗೆ ಫ್ರಂಟ್ ಅಲ್ಲಿ ನೆಕ್ ವಿಡ್ತನ ಯಾವ ರೀತಿ ನಾವು ಇಡಬೇಕು ಅಂತ ಕೇಳಿದ್ರು. ಹಾಗೆ ಸುಮಾರು ನೋಡಿ, ಆಮೇಲೆ ಶೋಲ್ಡರ್ ಡ್ರಾಪ್ ಕೂಡ ತುಂಬಾ ಜನ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಅದು ಕೂಡ ನಮ್ಗೆ ಎಷ್ಟೇ ವಿಡಿಯೋ ಮಾಡಿದ್ರು ಸ್ನೇಹಿತರೆ ಒಬ್ಬೊಬ್ಬರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಹಾಗಾಗಿ ನಾನು ಈ ವಿಡಿಯೋದಲ್ಲೂ ಕೂಡ ಇನ್ ಡೀಟೇಲ್ ಆಗಿ ತುಂಬಾ ಜನ ಕಮೆಂಟ್ ಏನ್ ಮಾಡಿದ್ರೆ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ ಅನ್ಕೊಂಡಿದೀನಿ ಸ್ನೇಹಿತರೆ. ಮೊದಲಿಗೆ ಬಂದು ನಾನು ಲೈನಿಂಗ್ ಬ್ಲೌಸ್ ಅನ್ನ ಕಟ್ ಮಾಡೋದ್ರಿಂದ ನೋಡಿ, ನಾನು ಇದು 80 ಸೆಂಟಿಮೀಟರ್ ಲೈನಿಂಗ್ ಇದೆ ಈ ಮೆಜರ್ಮೆಂಟ್ ಬ್ಲೌಸ್ಗೆ. ನೋಡಿ, ನಾನು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಇದನ್ನ ನೋಡಿ, ಕ್ಲೋಸಿಂಗ್ ಸೈಡ್ ಅನ್ನ ನನ್ನ ಕಡೆ ಹಾಕೊಂಡಿದ್ದೀನಿ, ಓಪನ್ ಸೈಡ್ ಅನ್ನ ಆ ಕಡೆ ಹಾಕೊಂಡಿದ್ದೀನಿ. ಇದು ಅಳತೆ ಬ್ಲೌಸ್. ನಾವು ಈ ಬ್ಲೌಸ್ ಪ್ರಕಾರ ನಾವು ಇವಾಗ ಬ್ಲೌಸ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇದು ನೀಟಾಗಿ ನೀವು ಬಿಗ್ನರ್ಸ್ ಆಗಿದ್ರೆ ದಯವಿಟ್ಟು ಐರನ್ ಮಾಡ್ಕೊಳ್ಳಿ, ನಿಮಗೆ ತುಂಬಾ ಈಸಿಯಾಗಿ ಸಿಗುತ್ತೆ ಮೆಜರ್ಮೆಂಟ್ ಎಲ್ಲ. ನೋಡಿ, ನಾವು ಚೆಸ್ಟ್ ಲೆಂತ್, ಇವೆರಡು ಚೆಸ್ಟ್ ಲೆಂತ್ ವೇಸ್ಟ್ ಇವು ಮೂರನ್ನು ನಾವು ಮೊದಲಿಗೆ ಮೆಜರ್ಮೆಂಟ್ ಅನ್ನ ನೋಡ್ಕೊಳ್ಳೋಣ ಅಳತೆ ಬ್ಲೌಸ್ ಅಲ್ಲಿ. ನೋಡಿ, ನಾವು ಯಾವಾಗಲೂ ಪರ್ಫೆಕ್ಟ್ ಆಗಿ ಬ್ಲೌಸ್ ಅನ್ನ ಇಟ್ಕೋಬೇಕು ಸ್ನೇಹಿತರೆ. ಏನಾಗುತ್ತೆ ಅಂದ್ರೆ ನೋಡಿ, ಇಲ್ಲಿ ಡಾಟ್ ಏನ್ ಹಿಡಿದಿರ್ತೀವಲ್ಲ, ಹಾಗಾಗಿ ನಮ್ಗೆ ಇಲ್ಲಿ ಕೊರಳಿನ ಅಗಲ ಬಂದು ಸ್ವಲ್ಪ ಈಗಾಗಿರುತ್ತೆ. ಹಾಗಾಗಿ ನಿಮ್ಗೆ ಎಕ್ಸಾಕ್ಟ್ ಆಗಿ ಕೊರಳಿನ ಅಗಲ ಸಿಗೋದಿಲ್ಲ. ನೋಡಿ, ಇದರಲ್ಲಿ ಸ್ವಲ್ಪ ನಾವು ಪರ್ಫೆಕ್ಟ್ ಆಗಿ ನೀಟಾಗಿ ಇಟ್ಕೋಬೇಕು. ನೋಡಿ, ಈ ರೀತಿ ಇಟ್ಕೋಬೇಕು ನಾವು ನೀಟಾಗಿ. ನಮಗೆ ಇಲ್ಲಿ ಒಂದ್ ಸ್ವಲ್ಪ ರಿಂಕಲ್ಸ್ ಬರುತ್ತೆ ಸ್ನೇಹಿತರೆ. ಏನಂದ್ರೆ ಇದು ಬ್ಲೌಸ್ ಅನ್ನ ಅವರು ವೇರ್ ಮಾಡಿ ಇಲ್ಲಿ ಸಿಂಕ್ ಆಗಿರುತ್ತೆ. ಏನಕ್ಕಂದ್ರೆ ಇಲ್ಲಿ ಡಾಟ್ ಏನ್ ಹಿಡಿದಿರ್ತಾರೆ ಅದು ಹಿಂಗ್ ಓಪನ್ ಆಗಿರುತ್ತೆ ಬ್ಲೌಸ್. ನಾವು ಕರೆಕ್ಟ್ ಆಗಿ ನಾವು ಪರ್ಫೆಕ್ಟ್ ಆಗಿ ಈ ರೀತಿ ಇಟ್ಕೊಂಡು ನೆಕ್ ವಿಡ್ತ್ ಅನ್ನು ನೋಡ್ಕೊಳ್ಳೋಣ ಮೊದ್ಲಿಗೆ. ಇದು ನನಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು. ನೋಡಿ, ಇಲ್ಲಿ ಪಕ್ಕ ಈ ಸೇಫ್ಫುಲ್ ಫಿನಿಶಿಂಗ್ ಬರ್ಬೇಕು ಇಲ್ಲಿ. ಅದಕ್ಕೆ ಹೇಳಿದ್ದು ನಿಮ್ಗೆ ಐರನ್ ಮಾಡ್ಕೋಬೇಕು ಅಂತ. ನೋಡಿ, ನಿಮಗೆ ಹೊಲಿತಾ ನಿಮಗೆ ಅನುಭವ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ಯಾವ ಮೆಜರ್ಮೆಂಟ್ಗೆ ಎಷ್ಟು ಕೊರಳಿನ ಅಗಲ ಇಟ್ರೆ ಬೆಟರ್ ಅಂತೇಳಿ ನಿಮ್ಗೆ ಅನ್ಸುತ್ತೆ. ನೋಡಿ, ಇದು ಸ್ನೇಹಿತರೆ ನೋಡಿ 2.5 ಅಂದ್ರೆ ಇಲ್ಲಿ ನೋಡಿ 5 ಇಂಚಿಗಿಂತೂ ಕಡಿಮೆ ಇದೆ. ನೋಡಿ, 4.25 ಇಂಚ್ ಇದೆ. ಅಂದ್ರೆ ಟೋಟಲ್ ರೆಡಿ ಬಂದು 4.25 ಇಂಚ್ ಇದೆ. ಇದನ್ನ ನೀವು ಇಲ್ಲಿ ಬರ್ಕೋಬೇಕು. ನೋಡಿ, ಈ ರೀತಿ ನಾವು ನೆಕ್ ವಿಡ್ತ್ ಅನ್ನ ಮೆಜರ್ಮೆಂಟ್ ತಗೋಬೇಕಾಗುತ್ತೆ. ನೋಡಿ, 4.25 ನೆಕ್ ವಿಡ್ತ್ ಇದೆ. ಓಕೆ, ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಈ ಬ್ಲೌಸ್ ಅನ್ನ ಹಿಂಗೆ ಇಟ್ಟಿದೀವಲ್ಲ, ಹಿಂಗೆ ನಾವು ಮೆಜರ್ಮೆಂಟ್ ಅನ್ನ ತಗೊಳ್ಳೋಣ. ನೋಡಿ, ಇದು 19 ಇದೆ. ಒಂದ್ ಸೈಡ್ ಬಂದು ನಾವು 8 ಮಾಡಿದ್ರೆ 19 38. ನೋಡಿ, ಇಲ್ಲಿಗೆ 38 ಚೆಸ್ಟ್ ಮೆಜರ್ಮೆಂಟ್ ಆಗುತ್ತೆ. ಹಾಗೆ ಇವಾಗ ಲೆಂತ್ ನೋಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಇಲ್ಲಿ ಶೋಲ್ಡರ್ ಇಂದ ಕೆಳಗಡೆ ಡೌನಿಗೆ ಇದು ಇಲ್ಲಿ 1/4 ಇಂಚು ಸಿಂಕ್ ಆಗಿರುತ್ತೆ. ನೋಡಿ, 12.25 ಬರುತ್ತೆ. ಅಂದ್ರೆ ಇಲ್ಲಿಗೆ 13 ಇಂಚು ನಾವು ಟೋಟಲ್ ಲೆಂತ್ ಅನ್ನ ಇಡಬೇಕು. ಇದಕ್ಕಿನ್ನೂ 1/4 ಇಂಚ್ ಇಟ್ರು ತೊಂದರೆ ಇಲ್ಲ ಸ್ನೇಹಿತರೆ. ನೀವು ಏನಾದ್ರು ಹೆಚ್ಚಿಗೆ ಇಡ್ತೀವಿ ಅಂದ್ರೆ ಬ್ಲೌಸ್ ಅಲ್ಲಿ ಅದನ್ನ ನೀವು ಪರ್ಫೆಕ್ಟ್ಲಿ ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ ನೆನ್ಪಿಟ್ಕೊಳ್ಳೇಬೇಕು. ಏನಕ್ಕಂದ್ರೆ ನೋಡಿ, ಈ ಮೆಥಡ್ ಅಲ್ಲಿ ನಿಮ್ಗೆ ಪರ್ಫೆಕ್ಟ್ ಆಗಿ ನೀವು ಇದೇ ಅಳ್ತಿನೇ ಬ್ಲೌಸ್ ಹೊಲಿತೀವಿ ಅಂದ್ರೆ ತುಂಬಾ ಈಸಿ ಆಗುತ್ತೆ. ಇದರಲ್ಲಿ ಏನಾದ್ರೂ ಕರೆಕ್ಷನ್ ಮಾಡ್ಕೋಬೇಕು. ಕಸ್ಟಮರ್ ಹೇಳಿರ್ತಾರೆ ನಿಮ್ಗೆ ಒಂದು 1/2 ಇಂಚು ಜಾಸ್ತಿ ಇಡಿ ಅಥವಾ ಲೂಸ್ ಜಾಸ್ತಿ ಇಡಿ ಅಂತ, ಅವೆಲ್ಲ ನೆನಪಿಟ್ಕೋಬೇಕಾಗುತ್ತೆ ನೀವು. ನೋಡಿ, ಇದಕ್ಕೆ ನಾವು ಇದು 13 ಇಂಚು ರೆಡಿ ಇದೆ. 1/4 ಇಂಚು ನಾನು ಲೆಂತ್ ಅನ್ನ ಜಾಸ್ತಿ ಇಡ್ತಾ ಇದ್ದೀನಿ. ನಾವೇನು ಆರ್ಮೋಲ್ ಡೌನಿಂಗ್ ಎಲ್ಲ ಲೆಂತ್ ಎಲ್ಲ ಮಾರ್ಕ್ ಮಾಡ್ಕೊಂತೀವಿ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 1/4 ಇಂಚ್ ಕೂಡ ಡಿಫ್ರೆನ್ಸ್ ಅಲ್ಲಿ ಇರುತ್ತೆ. ನೋಡಿ, ಇಲ್ಲಿಗೆ ನಾನು ಲೆಂತ್ ಬಂದು 13 ರೆಡಿ ಇದೆ. ನಾನು 1/4 ಇಂಚು ಇದನ್ನ ಜಾಸ್ತಿ ಇಡ್ತಾ ಇದ್ದೀನಿ. ಅವರು ಕಸ್ಟಮರ್ ಸ್ವಲ್ಪ ಉದ್ದ ಇರ್ಲಿ ಅಂತ ಹೇಳಿದಕ್ಕೋಸ್ಕರ. ಹಾಗೆ ನೋಡಿ, ವೆಸ್ಟ್ ಸೊಂಟದ ಅಳತೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನಾವೇನು ಈ ಉಕ್ಸ್ ಮನಿ ಮಾಡ್ತೀವಲ್ಲ ಆ ಪಟ್ಟಿನ ಲೆಸ್ ಮಾಡಿ ನಾವು ಇಟ್ಕೋಬೇಕು ಮೆಜರ್ಮೆಂಟ್ ಅನ್ನ. ಯಾಕಂದ್ರೆ ನಾವು ಅದರಲ್ಲಿ ಕೌಂಟ್ ಮಾಡಲ್ಲ ಕಟಿಂಗ್ ಅಲ್ಲಿ. ನೋಡಿ, 32 ವೇಸ್ಟ್ ಇದೆ. ಅಂದ್ರೆ 32 ಸೊಂಟದ ಅಳತೆ ಇದೆ. ನೋಡಿ, ನಮ್ಗೆ ಇವಾಗ 4 ನಮ್ಗೆ ಚೆಸ್ಟ್ ಹಾಗೆ ನೆಕ್ ವಿಡ್ತು ಸೊಂಟದ ಅಳತೆ ಲೆಂತ್ ಇವೆಲ್ಲ ಸಿಕ್ಕಿದ್ರೆ ಹೇಳ್ತೀನಿ ನಮ್ಗೆ. ಇವಾಗ ಇದ್ರ ಪ್ರಕಾರ ನಾವು ಇವಾಗ ಬ್ಲೌಸ್ ಅನ್ನ ಕಟ್ ಮಾಡೋಣ ಸ್ನೇಹಿತರೆ. ಮೊದ್ಲಿಗೆ ಬಂದು ನೋಡಿ, ನಾನು 13.25 ಟೋಟಲ್ ಲೆಂತ್ ಬೇಕು ಅಂತ ಹೇಳಿದೆ. ನಾನು 1/4 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ. ನೀವು ಲೈನಿಂಗ್ ಬ್ಲೌಸ್
ನೋಡಿ ಕೆಳಗಡೆಗೆ ನೀವು ಲೈನಿಂಗ್ ಬ್ಲೌಸ್ ಏನಾದ್ರೂ ನೀವು ಕಟ್ ಮಾಡ್ತಾ ಇದ್ರಿ ಅಂದ್ರೆ 1/2 ಇಂಚ್ ಬಿಟ್ರೆ ಸಾಕು. ನೋಡಿ ನಾನು ಕೆಳಗಡೆಗೆ 1/2 ಇಂಚ್ ಮಾತ್ರ ಬಿಟ್ಕೊಂತ ಇದ್ದೀನಿ. ಓಕೆ, ಇವಾಗ ಟೋಟಲ್ ಬಂದು ನಮ್ದು 13.25 ಇಂಚು ಲೆಂತ್ ಬೇಕು. ನೀವು 13.5 ಇಂಚ್ ಇದ್ರೆ 13.5 ಇಂಚನ್ನೇ ಇಡಬಹುದು. ನೋಡಿ ಇದು ಡಿಫ್ರೆನ್ಸ್ ಬರುತ್ತೆ ಸ್ನೇಹಿತರೆ, ತುಂಬಾ ಅಂದ್ರೆ ನೀವು ಚಾರ್ಟ್ ಮೆಜರ್ಮೆಂಟ್ ಪ್ರಕಾರ ಹೋದ್ರೆ ಇದು 13.5 ಬರುತ್ತೆ, ಏನೋ 13.5 14ವರೆಗೂ ನಾವು ಇಡಬೇಕು. ಬಟ್ ಇದು 13 ಇದೆ. ನಾನು ಅದಕ್ಕಾಗಿ 1/4 ಇಂಚ್ ಜಾಸ್ತಿ ಇಡ್ತಾ ಇದ್ದೀನಿ ಇವ್ರಿಗೆ. ಏನಕ್ಕಂದ್ರೆ ಇವರು ತುಂಬಾ ಗಿಡ್ಡಕ್ಕಿರೋದ್ರಿಂದ ಬ್ಲೌಸ್ ಲೆಂತ್ ಅನ್ನೋದು ಕಡಿಮೆ ಬಂದಿದೆ ಇವರಿಗೆ. ಹಾಗಾಗಿ ನೋಡಿ 13 ಇದ್ದದ್ದನ್ನ ನಾನು 13.25 ತಗೊಂಡಿದ್ದೀನಿ. ನೋಡಿ ಇಲ್ಲಿಗೆ 13.25ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ ಇಲ್ಲಿಗೆ ಲೈನ್ ಹಾಕ್ತಿದ್ದೀನಿ. ನಾನು ಶೋಲ್ಡರ್ ಮಾರ್ಜಿನ್ ಅನ್ನ ಆಡ್ ಮಾಡ್ಕೊಂಡಿಲ್ಲ. ನೋಡಿ ಇವಾಗ ಶೋಲ್ಡರ್ ಮಾರ್ಜಿನ್ ಒಂದು 1/2 ಇಂಚಿಗೆ ಒಂದು ಶೋಲ್ಡರ್ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇವಾಗ ಬಂದು ಸ್ನೇಹಿತರೆ ನಾವು ನೆಕ್ ವಿಡ್ತ್ ಅನ್ನ ನೋಡ್ಕೊಂಡಿದೀವಿ. 4.25 ಇದೆ. ನೆಕ್ ವಿಡ್ತ್ ಬಂದು 4.25, ಕೊರಳಿನ ಅಗಲ ಬಂದು 4.25. ನಾವು ಸ್ಟಾರ್ಟಿಂಗ್ ಅಲ್ಲೇ ನೋಡ್ಕೊಂಡ್ವಿ ಮೆಜರ್ಮೆಂಟ್ ನಮ್ಗೆ ಎಷ್ಟು ಬೇಕು ಅಂತ. 4.25 ಅಂಡ್ ಹಾಫ್ ಮಾಡಿದಾಗ ನಮಗೆ ನೋಡಿ 2 ಇಂಚು 3 ಪಾಯಿಂಟ್ ಬರುತ್ತೆ. ನೋಡಿ 2 ಇಂಚು 4 ಪಾಯಿಂಟ್ ಬರುತ್ತೆ. 10 ಪಾಯಿಂಟ್ ಅಲ್ಲಿ 4 ಪಾಯಿಂಟ್ ಬರುತ್ತೆ. ನೋಡಿ ಇಲ್ಲಿ 2.5 1 ಪಾಯಿಂಟ್ ಕಡಿಮೆ ಇಟ್ರೆ ಸಾಕು. ಅದರಲ್ಲಿ ಸ್ನೇಹಿತರೆ ಇದು ರೆಡಿ ಇದೆ ಇಷ್ಟು. ಇದರಲ್ಲಿ ನಾವು ಮಾರ್ಜಿನ್ ಅನ್ನ ಆಡ್ ಮಾಡ್ಕೋಬೇಕು, ಮಾರ್ಜಿನ್ ಅನ್ನ ಲೆಸ್ ಮಾಡ್ಕೋಬೇಕು. ನೋಡಿ ಮಾರ್ಜಿನ್ ಅನ್ನ ಲೆಸ್ ಮಾಡ್ಕೋಬೇಕು, ಅವಾಗ 1/4 ಇಂಚು ಕಡಿಮೆ ಇಟ್ಕೋಬೇಕು. ಅಲ್ಲಿಗೆ ಟೋಟಲ್ ಬಂದು ನಾನು 2 ಇಂಚು 1 ಗೆರೆ ಇಟ್ಟಿದ್ದೀನಿ. 2 ಇಂಚು 1 ಗೆರೆ ಇಟ್ಟಿದ್ದೀನಿ. ನಮಗೆ ರೆಡಿ ಬಂದು 2 ಇಂಚು 3 ಗೆರೆ ಆಗುತ್ತೆ. ನೋಡಿ ನಮಗೆ ರೆಡಿ ನಾವೇನಾದ್ರು ಸ್ಟಿಚ್ ಮಾಡಿದ ನಂತರ ಬಂದು 2 ಇಂಚು 3 ಗೆರೆ ಆಗುತ್ತೆ. ಈ ಪ್ರಕಾರ ನೀವು ನೆಕ್ ವಿಡ್ತ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ನಾನು ಒಂದು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೆಕ್ ಅನ್ನ ಒಂದು ಸೇಪ್ ಅನ್ನ ಮಾಡ್ಕೊಳ್ಳಿಕ್ಕೆ ಲೆಂತ್ ಅನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಕೆಳಗಡೆಯಿಂದ ನಾನು ನಿಮಗೆ ಉದ್ದಾನ ಜಾಸ್ತಿ ಇಟ್ಟಿದ್ದೀನಿ ಅಂತ ಹೇಳಿದೆ. ಪರ್ಫೆಕ್ಟ್ ಆಗಿ ನಾವು ಕಟಿಂಗ್ ಮಾಡ್ಬೇಕು, ಸ್ಟಿಚ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ನೋಡಿ ಕೆಳಗಡೆ ಸೆಂಟರ್ ಅಲ್ಲಿ ನಾನು ನೋಡ್ಕೊಂತ ಇದ್ದೀನಿ ಎಷ್ಟಿದೆ ಅಂತ ಹೇಳಿ. ನೋಡಿ 5.3, 5 ಇಂಚು 3 ಪಾಯಿಂಟ್ ಇದೆ. ನೋಡಿ 5 ಇಂಚು 3 ಪಾಯಿಂಟ್ ಇದೆ. ನಾವು 1/4 ಇಂಚು ಎಕ್ಸ್ಟ್ರಾ ತಗೊಂಡಿದೀವಿ ಲೆಂತ್ ಅನ್ನ, ಅದನ್ನು ಕೂಡ ಆಡ್ ಮಾಡ್ಕೋಬೇಕು. ನೋಡಿ 5.3 ಪ್ಲಸ್ ನಾವು ಲೆಂತ್ ಅನ್ನ ಜಾಸ್ತಿ ತಗೊಂಡಿದೀವಿ, ಹಾಗಾಗಿ ಅದನ್ನ 1/4 ಇಂಚ್ ಏನ್ ತಗೊಂಡಿದ್ದೀವಿ ಲೆಸ್ ಅನ್ನ ಜಾಸ್ತಿನ ಅದನ್ನ ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇದಕ್ಕೆ ನೀವು ಬೇಕಾದ್ರೆ ಯಾವ ಶೇಪ್ ಬೇಕಾದ್ರೂ ಮಾರ್ಕ್ ಮಾಡ್ಕೋಬಹುದು ಸ್ನೇಹಿತರೆ. ಇದು ಸಾದಾ ಮಾಮೂಲಿ ಬ್ಲೌಸ್ ಆಗಿರೋದ್ರಿಂದ ಇದ್ರಲ್ಲಿ ಏನು ಡಿಸೈನ್ ಏನು ಮಾಡಲ್ಲ. ಹಾಗಾಗಿ ನಾನು ನೋಡಿ ಈ ತರ ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಈ ತರ ಸ್ಕೇಲ್ ಇದ್ರೆ ನಿಮ್ಗೆ ಪಕ್ಕ ರೌಂಡ್ ಶೇಪ್ ಆಗಿ ಬರುತ್ತೆ ಸ್ನೇಹಿತರೆ. ಇವಾಗ ಬಂದು ನೋಡಿ ಶೋಲ್ಡರ್ ನ ಯಾವ ರೀತಿ ಮೆಜರ್ಮೆಂಟ್ ಮಾಡೋದು ಅಳತೆ ಬ್ಲೌಸ್ ಕೊಟ್ಟಾಗ ಅಂತ ಹೇಳಿ. ನೋಡಿ ನಾವು ಶೋಲ್ಡರ್ ಇಲ್ಲಿ ರೆಡಿ ಇದೆ. ನಾವು ಒಳಗಡೆಯಿಂದಾನೆ ಮೆಜರ್ಮೆಂಟ್ ತಗೋಣ ಸ್ನೇಹಿತರೆ. ಮತ್ತೆ ನೀವು ಇದಕ್ಕೆ ಮಾರ್ಜಿನ್ ಅದು ಇದು ಏನು ಆಡ್ ಮಾಡೋ ಅವಶ್ಯಕತೆ ಏನು ಇರೋದಿಲ್ಲ. ನೋಡಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನಾನು ಮೆಜರ್ಮೆಂಟ್ ತಗೊಂತ ಇದ್ದೀನಿ. ಇಲ್ಲಿ ನೋಡಿ 3.25 ಇಂಚ್ ಇದೆ. ಒಂದು ಗೆರೆ ಜಾಸ್ತಿ ತಗೊಳ್ಳಿ. ನೀವು ಪೈಪಿಂಗ್ ಮಾಡಿದ್ರಿಂದ 1 ಗೆರೆ ತಗೊಂಡ್ರೆ ಸಾಕು. ನೋಡಿ 3.25 ಪ್ಲಸ್ 1 ಗೆರೆ ಅಂದ್ರೆ ಅಲ್ಲಿಗೆ 3 ಇಂಚು 3 ಪಾಯಿಂಟ್ ತಗೊಂಡ್ರೆ ಸಾಕಾಗುತ್ತೆ. ಇವಾಗ ಬಂದು ಸ್ನೇಹಿತರೆ 38 ಚೆಸ್ಟ್ ಮೆಜರ್ಮೆಂಟ್ ಇದೆ. ಶೋಲ್ಡರ್ ಬಂದು ಎಷ್ಟು ಬಂತು? 5.25 ಇಂಚು ಶೋಲ್ಡರ್ ಬಂದಿದೆ. ನೋಡಿ 5.25 ಇಂಚು ಶೋಲ್ಡರ್ ಬಂದಿದೆ. ಕೆಳಗಡೆ ಕೂಡ 5.25 ಇಂಚ್ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ಇದು ನಾವು ಇವಾಗ ಶೋಲ್ಡರ್ ಅನ್ನ ಮಾರ್ಕ್ ಮಾಡ್ಕೊಂತ ಇದೀವಿ ಸ್ನೇಹಿತರೆ. ನಮಗೆ ಇವಾಗ ಆರ್ಮೋಲ್ ಡೌನಿಂಗ್ ಗೊತ್ತಿಲ್ಲ. ಆರ್ಮೋಲ್ ಡೌನಿಂಗ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡೋಣ. ಇವಾಗ ಬಂದು ಚೆಸ್ಟ್ ಹಾಗೆ ವೇಸ್ಟ್ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ನೋಡಿ ವೆಸ್ಟ್ ಒಂದು 32 ಇದೆ. ನಾವು 32ಅನ್ನ 4ರಿಂದ ನಾವು ಡಿವೈಡ್ ಮಾಡಿದಾಗ ನಮಗೆ ಬಂದು 8 ಇಂಚು ಬರುತ್ತೆ. ಓಕೆ, ಇದನ್ನ ನಾವು 4th ಭಾಗನೇ ಡಿವೈಡ್ ಮಾಡ್ಕೋಬೇಕು. ಪ್ರತಿ ಒಂದು ಕೂಡ ಅಷ್ಟೇ ಬ್ಲೌಸ್ ಅಲ್ಲಿ 32 ಚೆಸ್ಟ್ ಇದ್ರೆ ನಾವು 4ರಿಂದ ಡಿವೈಡ್ ಮಾಡಿದಾಗ ನಮಗೆ 8 ಇಂಚ್ ಬರುತ್ತೆ. 1 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ನೋಡಿ 8 ಇಂಚ್ ಇದೆ. ನಾನು 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. 1 ಇಂಚು ನಾವು ಡಾಟಿಗೋಸ್ಕರ ಬಿಡಬೇಕು. ನೀವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಎಷ್ಟು ಬಿಡ್ತೀರಿ ನಿಮ್ಮ ಮೇಲೆ ಡಿಪೆಂಡ್. ನಾನು ಇದಕ್ಕೆ 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನು ಬಿಡ್ತಾ ಇದ್ದೀನಿ. ನೋಡಿ ಇಲ್ಲಿಂದ 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನು ಬಿಟ್ಟಿದ್ದೀನಿ. ಕೆಳಗಡೆ ಬಂದು 5.25 ಇದೆ ಅನ್ಕೊಳ್ಳಿ ಸ್ನೇಹಿತರೆ. 5.25 ಇದೆ. ಇದು ಏನು ಶೋಲ್ಡರ್ ಬಂದು ನಾನು 5.25ಗೆ ಒಂದು ಟಿಕ್ ಹಾಕಂತೀನಿ. ಇದು ಫೈನಲ್ ಅಲ್ಲ, ಏನಕ್ಕಂತ ಹೇಳ್ಬಿಡ್ತೀನಿ. ನಾವು ಚೆಸ್ಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಈಸಿಯಾಗಿ ಆರ್ಮೋಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೋಬಹುದು. ನೋಡಿ ಚೆಸ್ಟ್ ಎಷ್ಟಿದೆ? 38. ಅಂದ್ರೆ 38ಅನ್ನ ನಾವು 4ರಿಂದ ನಮಗೆ ಡಿವೈಡ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ನೋಡ್ಕೋಬೇಕು.
ನೋಡಿ 38 4ರಿಂದ ಡಿವೈಡ್ ಮಾಡಿದಾಗ ನಮಗೆ 9 ಇಂಚ್ ಬರುತ್ತೆ, ಅಲ್ಲ 9.5 ಇಂಚ್ ಬರುತ್ತೆ. ನೋಡಿ 9 2 18 36 ಪ್ಲಸ್ 2 ಇಂಚು ಅಂದ್ರೆ ಅಲ್ಲಿಗೆ ಹಾಫ್ ಇಂಚ್ ಆಡ್ ಮಾಡಬೇಕು. ಅಲ್ಲಿಗೆ 9.5 ಇಂಚು ನಾವು ಚೆಸ್ಟ್ ಮೆಜರ್ಮೆಂಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಓಕೆ, ಹಾಗೆ 1.25 ಇಂಚು ಎಕ್ಸ್ಟ್ರಾ ನಾನು ಸ್ಟಿಚಿಂಗ್ ಮಾರ್ಜಿನ್ ಅನ್ನು ತಗೊಂಡಿದ್ದೀನಿ. ನೀವು ಬೇಕಾದ್ರೆ 1 ಇಂಚ್ ತಗೋಬಹುದು, ಇಲ್ಲ ಅಂದ್ರೆ 1.5 ಇಂಚ್ವರೆಗೂ ತಗೋಬಹುದು. ಅದು ನಿಮ್ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟಾದ್ರೂ ತಗೋಬಹುದು. ನೋಡಿ ನಾವು ಚೆಸ್ಟ್ಗೂ ಹಾಗೆ ವೇಸ್ಟ್ಗೂ ಒಂದು ಮಾರ್ಕ್ ಹಾಕಂತ ಇದೀನಿ ಸ್ನೇಹಿತರೆ. ಇದು ಬಿಗ್ನರ್ಸ್ಗೋಸ್ಕರ ತುಂಬಾ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ನಾನು. ನೋಡಿ ಇದಕ್ಕೂ ಅಷ್ಟೇ ಮಾರ್ಜಿನ್ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇವಾಗ ಬಂದು ಸ್ನೇಹಿತರೆ ನಾವು ಎಲ್ಲದನ್ನು ಮಾರ್ಕ್ ಮಾಡ್ಕೊಂಡಿದೀವಿ, ಒಂದೇ ಒಂದು ಬಿಟ್ಟಿದೀವಿ. ಅದು ಏನಂದ್ರೆ ಆರ್ಮೋಲ್ ಡೌನಿಂಗ್. ಇವಾಗ ಆರ್ಮೋಲ್ ಅನ್ನ ಯಾವ ರೀತಿ ಕಂಡುಹಿಡಿ ಅಂತ ತೋರಿಸ್ತೀನಿ ನಿಮಗೆ ಅಳತೆ ಬ್ಲೌಸ್ ಅಲ್ಲಿ. ಸಿಂಪಲ್ ಮೆಥಡ್. ನಾನು ಲೆಂತ್ ಅನ್ನ 1/4 ಇಂಚು ಜಾಸ್ತಿ ಇಟ್ಟಿದ್ದೀನಿ. ನೋಡಿ ಅದು ನೆನಪಿರ್ಬೇಕು ನಿಮಗೆ. 1/4 ಇಂಚು ಜಾಸ್ತಿ ಇಟ್ಟಿದ್ದೀನಿ ಅಷ್ಟೇ. 1 ಇಂಚ್ ಅಥವಾ ಅರ್ಧ ಇಂಚ್ ಏನಾದ್ರು ಜಾಸ್ತಿ ಇಟ್ಟರೆ, 1 ಇಂಚ್ ಏನಾದ್ರು ಜಾಸ್ತಿ ಇಟ್ಟರೆ ಇದನ್ನ ನೀವು ನೆನ್ಪಿಟ್ಕೋಬೇಕು. ಏನಾದ್ರೂ ನೀವು ಲೆಂತ್ ಅನ್ನ ಜಾಸ್ತಿ ಇಟ್ಟಿರ್ತೀರ, ಈ ಮೆಥಡ್ ಅಲ್ಲಿ ನೀವು ಆರ್ಮೋಲ್ ಡೌನಿಂಗ್ ಅನ್ನ ಕಂಡುಹಿಡಿಯಕ್ ಹೋಗಿ ಏನಾದ್ರೂ ಇಲ್ಲಿಂದ ಮೆಜರ್ಮೆಂಟ್ ತಗೊಂಡ್ರೆ 1 ಇಂಚು ಆರ್ಮೋಲ್ ಡೌನಿಂಗ್ ಜಾಸ್ತಿ ಆಯ್ತು ಅಂದ್ರೆ ತುಂಬಾ ಲೂಸ್ ಆಗುತ್ತೆ. ಅವಾಗ ಬ್ಲೌಸ್ ಎಲ್ಲ ಕೆಟ್ಟೋಗ್ಬಿಡುತ್ತೆ ಸ್ನೇಹಿತರೆ, ಖಂಡಿತ ಕೆಟ್ಟೋಗುತ್ತೆ. ನಿಮ್ಗೆ ಬ್ಲೌಸ್ ಅನ್ನೋದು ಹೊಲಿಲಿಕ್ಕೂ ಬರಲ್ಲ, ಅವ್ರ ಫಿಟ್ಟಿಂಗ್ ಕೂಡ ಕೂರಲ್ಲ, ತುಂಬಾ ಲೂಸ್ ಆಗುತ್ತೆ ಆರ್ಮೋಲು. ನೋಡಿ ಇವಾಗ ನಿಮ್ಗೆ ಇಲ್ಲೇ ಡಿಫರೆನ್ಸ್ ಕಾಣ್ತಾ ಇದೆ ಸ್ನೇಹಿತರೆ. ಈ ತರ ಬ್ಲೌಸ್ ಇಟ್ಕೊಂಡಾಗ ನಮಗೆ ತುಂಬಾ ಈಸಿಯಾಗಿ ಇಲ್ಲಿ 1/4 ಇಂಚು ಡಿಫರೆನ್ಸ್ ತೋರ್ತಾ ಇದೆ. ಏನಕ್ಕಂದ್ರೆ ಇದು 1/4 ಇಂಚು ನಾವು ಜಾಸ್ತಿ ಇಟ್ಟಿದೀವಿ, ಹೌದಾ. ಇಲ್ಲಿ ಕೆಳಗಡೆಗೆ ನಾವು 1/4 ಇಂಚ್ ಬಿಟ್ಟು ನೋಡಿ 1/4 ಇಂಚ್ ಏನ್ ಜಾಸ್ತಿ ಇಟ್ಟಿದೀವಿ ಆ ಪಾಯಿಂಟ್ ಅನ್ನ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿಗೆ ಈ ತರ ನೋಡಿ ಕೆಳಗಡೆಯಿಂದ ಬಗಲ್ ಸೈಡ್ ಬಂದು ಕೆಳಗಡೆಯಿಂದ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ ಇಲ್ಲಿಗೆ ಒಂದು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1/2 ಇಂಚು ಮೇಲಕ್ಕೆ ನಮ್ಗೆ ಎಕ್ಸ್ಟ್ರಾ ಮಾರ್ಜಿನ್ ಬೇಕಲ್ಲ, ಸ್ಟಿಚಿಂಗ್ ಮಾರ್ಜಿನ್, ಅದಕ್ಕೋಸ್ಕರ ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದು ನಮಗೆ ಪರ್ಫೆಕ್ಟ್ ಆಗಿ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡೋ ರೀತಿ ಅಳತೆ ಬ್ಲೌಸ್ ಅಲ್ಲಿ. ಇದು ತುಂಬಾ ಈಜಿ ಸ್ನೇಹಿತರೆ. ಇದು ನೀವು ಕಷ್ಟ ಅನ್ಕೊಂಡ್ರೆ ಕಷ್ಟ ಆಗುತ್ತೆ, ಬಟ್ ಇದು ತುಂಬಾ ಈಸಿ ಮೆಥಡ್ ನಿಮಗೆ. ನೋಡಿ ಈ ಕಾರ್ನರ್ ಅಲ್ಲಿ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇವಾಗ ಬಂದು ಸ್ನೇಹಿತರೆ ಈ ಕಾರ್ನರ್ ಸೈಡ್ ಅಲ್ಲಿ ನಾವು 1/4 ಇಂಚು 1.5 ಇಂಚು ಇದಕ್ಕೆ ನಾನು 1/4 ಇಂಚು ಇಟ್ಟರೆ ಸಾಕು. ನೋಡಿ 1/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಈ ತರ ಸ್ಕೇಲ್ ಇದ್ರೆ ನಿಮಗೆ ತುಂಬಾ ಈಸಿಯಾಗಿ ಈ ಶೇಪ್ ಬರುತ್ತೆ ಸ್ನೇಹಿತರೆ. ನೋಡಿ ಈಗ ಅಳತೆ ಬ್ಲೌಸ್ ಪ್ರಕಾರ ಒಂದ್ಸಾರಿ ನಿಮಗೆ ಚೆಕ್ ಮಾಡ್ತೀನಿ. ನೀವೇನಾದ್ರೂ ನೋಡಿ ಇಲ್ಲಿ 1/4 ಇಂಚು ನಾನು ಜಾಸ್ತಿ ಇಟ್ಟಿದ್ರೆ ನಾನು 1/4 ಇಂಚ್ ಜಾಸ್ತಿ ಇಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂದ್ರೆ ನೀವು 1/2 ಇಂಚ್ ಜಾಸ್ತಿ ಇಟ್ಟರೆ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಮೇಲಕ್ಕೆ ಮತ್ತೆ 1/4 ಇಂಚ್ ಬರುತ್ತೆ. ಹಾಗಾಗಿ ಅದು ಡಿಫ್ರೆನ್ಸ್ ಇರುತ್ತೆ. ನೋಡಿ ನಾನು ಒಂದ್ಸಾರಿ ಚೆಕ್ ಮಾಡ್ತಾ ಇದ್ದೀನಿ ನಿಮ್ಗೆ. ನೋಡಿ ಇಲ್ಲಿ ನಾನು ರೆಡಿ ಶೋಲ್ಡರ್ ಇಟ್ಕೊಂಡಿದ್ದೀನಿ, 1/2 ಇಂಚ್ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಅಕ್ಯುರೆನ್ಸಿ ಆಗಿ 100% ನಿಮ್ಗೆ ಪರ್ಫೆಕ್ಟ್ ಆಗಿ ಆರ್ಮೋಲು ಕರೆಕ್ಟ್ ಆಗಿದೆ ಅಂತ ಅರ್ಥ ಅಲ್ಲಿಗೆ. ಹಾಗೆ ಇವೆರಡು ಸೆಂಟರ್ಗೆ ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ ನೀವು. ಇದು ಗೊತ್ತಾಗುತ್ತೆ ಮಾಮೂಲಿ ಸ್ನೇಹಿತರೆ. ಇವಾಗ ಬಂದು ಕಟ್ ಮಾಡೋಣ. ನೋಡಿ ಇದ್ರಲ್ಲೂ ಏನಾದ್ರೂ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇದೇ ತರದ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋತ್ರ ಮರಿಬೇಡಿ. ಯಾರಾದ್ರೂ ಟೈಲರಿಂಗ್ ಕಲಿಯರಿದ್ರೆ ಅವರಿಗೆ ನನ್ನ ವಿಡಿಯೋಸ್ನ ಶೇರ್ ಮಾಡಿ. ನೋಡಿ ಇದು ಈ ತರ ಶೇಪ್ ತೆಗೆದ ಸ್ನೇಹಿತರೆ ಪರ್ಫೆಕ್ಟ್ ಆಗಿ ರೌಂಡ್ ಶೇಪ್ ಬರುತ್ತೆ. ನೋಡಿ ಇದು ನಿಮ್ ಇಷ್ಟ, ಯಾವ ರೀತಿ ಬೇಕಾದ್ರೂ ತಕ್ಕೋಬಹುದು. ನೋಡಿ ಇಲ್ಲಿ ಎಷ್ಟು ಪರ್ಫೆಕ್ಟ್ ಆಗಿ ನೀಟಾಗಿ ರೌಂಡ್ ಶೇಪ್ ಬರುತ್ತೆ ಅಂತ. ಸ್ವಲ್ಪ ಇಲ್ಲಿ ಡೀಪ್ ತಕೊಂಡ್ರೆ ಇಲ್ಲಿ ನೋಡಿ ಇನ್ನೂ ರೌಂಡ್ ಶೇಪ್ ಬರುತ್ತೆ ಪರ್ಫೆಕ್ಟ್ ಆಗಿ. ಇಲ್ಲಿ ಸ್ವಲ್ಪ ಡೀಪ್ ತಗೊಂಡ್ರೆ, ಯಾಕಂದ್ರೆ ಇದು ಸ್ವಲ್ಪ 50 ಅಂತೂ 50 ವರ್ಷದ ನಂತರ ಬ್ಲೌಸ್ ಇದು, ಹಾಗಾಗಿ ಜಾಸ್ತಿ ಡೀಪ್ ಕೊಡಬಾರ್ದು ನಾವು. ಹಾಗಾಗಿ ಅಥವಾ ಸ್ವಲ್ಪ ಸಿಂಪಲ್ ಆಗಿ ರೌಂಡ್ ಅನ್ನ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೋಣ. ನೋಡಿ ನಾವು ಬ್ಯಾಕ್ ಪಾರ್ಟ್ ಅನ್ನ ಏನು ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ಬಂದು ಸ್ನೇಹಿತರೆ ಓಪನ್ ಸೈಡ್ ಬಂದು ನಮ್ ಕಡೆ ಹಾಕೋಣ. ನೋಡಿ ಇಲ್ಲಿ ಓಪನ್ ಇದೆ, ಇದು ಅಂಚ್ ಸೈಡ್ ಬಂದು ಓಪನ್ ನಮ್ ಕಡೆ ಇದೆ. ಮೊದಲಿಗೆ ಇಲ್ಲಿ ನಾವು ಉಕ್ಸ್ ಪಟ್ಟಿಗೋಸ್ಕರ ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ನೋಡಿ ನೀವು ಎಷ್ಟು ಯೂಸ್ ಮಾಡ್ತೀರೋ ಅಷ್ಟಕ್ಕೆ ನೀವು ಮಾರ್ಕ್ ಅನ್ನ ಮಾಡ್ಕೊಳ್ಳಿ. ನಾನು ಒಂದು 1/4 ಇಂಚು ಅಥವಾ ಅರ್ಧ ಇಂಚ್ ಮಾಡ್ಕೊಂಡು 1/4 ಇಂಚು ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ನಾನು ಸ್ಟಿಚಿಂಗ್ ಅಲ್ಲಿ ಯೂಸ್ ಮಾಡ್ತೀನಿ. ನೋಡಿ ಅರ್ಧ ಇಂಚ್ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ. ನಾವು ಇವಾಗ ಏನ್ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ಅದನ್ನ ಆಸ್ ಇಟ್ ಈಸ್ ಇಟ್ಟು ನಾವು ಆರ್ಮೋಲು ಹಾಗೆ ಚೆಸ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಇಟ್ಕೊಂಡು
ನೋಡಿ ಈ ತರ ಪರ್ಫೆಕ್ಟ್ ಆಗಿ ಇಟ್ಕೊಂಡ್ಬಿಟ್ಟು ಇದಕ್ಕೆ ಇದು ಲೆಂತ್ಗೆ ಒಂದು ಮಾರ್ಕ್ ಹಾಕೊಂಡಿದ್ದೀನಿ. ಹಾಗೆ ಇದು ಶೋಲ್ಡ್ರು, ನೆಕ್ ಬಿಡ್ತು ಸ್ನೇಹಿತರೆ ನೋಡಿ ಗೊತ್ತಾಯ್ತು ಅನ್ಕೊಂಡಿದ್ದೀನಿ. ಇವಾಗ ಬಂದು ಇಲ್ಲಿ ನೋಡಿ ಚೆಸ್ಟ್ ಪಾಯಿಂಟ್ ಎಲ್ಲಿಗಿದೆ, ಇಲ್ಲಿಗಿದೆ. ಹಾಗೆ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್, ಇದು ಆರ್ಮೋಲ್ ಡೌನಿಂಗಿಗೆ ಒಂದು ಮಾರ್ಕಿಂಗ್. ಇಷ್ಟು ಮಾರ್ಕ್ ಮಾಡ್ಕೊಂಡು ನಾವು ಬ್ಯಾಕ್ ಪಾರ್ಟ್ ಅನ್ನ ರಿಮೂವ್ ಮಾಡೋಣ. ನೋಡಿ ಇದಕ್ಕೆ ಒಂದು ಲೈನ್ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಈ ಕಾರ್ನರ್ ಸೈಡ್ ಅಲ್ಲಿ 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು, ನಾವು ಬ್ಯಾಕ್ ಶೇಪ್ ಅನ್ನ ಬ್ಯಾಕ್ ಸೈಡ್ ಅಲ್ಲಿ ನೋಡಿದ್ವಿ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂತ. ನೋಡಿ ಇದನ್ನ 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಈ ರೀತಿ ನಾವು ರೌಂಡ್ ಶೇಪ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇದು ನಮಗೆ ಫ್ರಂಟ್ ಆರ್ಮೋಲ್ ಶೇಪ್. ಹಾಗೆ ಸ್ನೇಹಿತರೆ ಇದಕ್ಕೆ ಒಂದು ಲೈನ್ ಹಾಕ್ತಾ ಇದೆ ನೋಡಿ ನೆಕ್ ಲೆಂತ್ಗೆ, ಇದು ಫ್ರಂಟ್ ನೆಕ್ ಲೆಂತ್. ಇದನ್ನ ನಾವು ಯಾವ ರೀತಿ ಮೆಜರ್ಮೆಂಟ್ ತಗೋಣ ಅಂತ ತೋರಿಸ್ತೀನಿ ನಾನು ಇವಾಗ. ನೋಡಿ ನಮಗೆ ಅಳತೆ ಬ್ಲೌಸ್ ಅಲ್ಲಿ ಹೌದು ಕೇಳ್ಕೋಬೇಕು ನೀವು ಕಸ್ಟಮರ್ನ. ನೋಡಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಬ್ಲೌಸ್ ಅಲ್ಲಿ ಅಂತ ಕೇಳ್ಕೊಳ್ಳಿ. ಏನಾದ್ರೂ ಇಲ್ಲ ನಮಗೆ ಫ್ರಂಟ್ ಅಲ್ಲಿ ಏನಾದ್ರು ಟಾಪ್ ಲೂಸ್ ಆಗುತ್ತೆ ಅಥವಾ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನೀವು ಸರಿ ಮಾಡ್ಕೋಬಹುದು ಸ್ನೇಹಿತರೆ. ನೋಡಿ ಫ್ರಂಟ್ ಸೈಡ್ ಅಲ್ಲಿ ನಾನು ಇವಾಗ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ ಈ ರೀತಿ ಇಟ್ಕೊಳ್ಳೋಣ ಬ್ಲೌಸ್ ಅನ್ನ. ನೋಡಿ ಸಿಂಪಲ್ ಮೆಥಡ್, ಇದು ಪರ್ಫೆಕ್ಟ್ ಆಗಿ ನಿಮಗೆ ವರ್ಕ್ ಆಗುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿ ಶೋಲ್ಡರ್ ಹತ್ರ ಒಂದು 1/2 ಇಂಚು ನಾವು ಮಾರ್ಜಿನ್ ಬಿಟ್ಟಿದೀವಲ್ಲ, ಅದಕ್ಕೆ ಒಂದು ಲೈನ್ ಹಾಕೋಣ. ನಿಮಗೆ ಈಸಿಯಾಗಿ ನಮಗೆ ಮಾರ್ಕಿಂಗ್ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಸ್ಟಿಚಿಂಗು ಮಾರ್ಜಿನ್ ಸೇರಿಸಿ ನಾನು ನೋಡಿ ಸ್ಟಿಚಿಂಗ್ಗೆ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ಇದು ಸ್ಟಿಚಿಂಗ್ ಅನ್ನ ಮಾಡಿದ್ದನ್ನ ನಮಗೆ ಈ ಎಲ್ಲಾ ಪಾಯಿಂಟ್ಸ್ ಕೂಡ ನಮಗೆ ಈಸಿಯಾಗಿ ಮಾರ್ಕ್ ಮಾಡ್ಕೋಬಹುದು. ನೋಡಿ ಸ್ನೇಹಿತರೆ ಈ ತರ ಬ್ಲೌಸ್ ಅನ್ನ ಇಟ್ಕೊಂಡಿದೀವಿ. ನೀವು ಅದಕ್ಕೆ ಐರನ್ ಮಾಡ್ಕೊಳ್ಳಿ, ತುಂಬಾ ನೀಟಾಗಿ ಬರುತ್ತೆ. ನೋಡಿ ರೌಂಡ್ ಶೇಪ್ ಕೂಡ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ ಇಲ್ಲಿ ನಿಮ್ಗೆ ನಾವು ನೆಕ್ ವಿಡ್ತ್ ಅನ್ನ ಏನ್ ಮಾರ್ಕ್ ಮಾಡ್ಕೊಂಡಿದೀವಿ 100% ಅಕ್ಯುರೆನ್ಸಿ ಆಗಿ ಬಂದಿದೆ ಸ್ನೇಹಿತರೆ. ನೋಡಿ ಇಲ್ಲಿ 1/4 ಇಂಚು ನಾನು ಮೇಲಕ್ಕೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ನೋಡಿ ಇದಕ್ಕೆ ಒಂದು ರೌಂಡ್ ಶೇಪ್ ಆಸ್ ಇಟ್ ಈಸ್, ಅದು ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಬೇಕಾದ್ರೂ ಮಾಡ್ಕೋಬಹುದು. ನೋಡಿ ನೋಡಿ ಈ ರೀತಿ ನೆಕ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ಹಾಗೆ ಸ್ನೇಹಿತರೆ ನೋಡಿ ಉಕ್ಸು ಪಟ್ಟಿ ಎಲ್ಲಿವರೆಗೂ ಹೋಗಿದೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ ಈ ನಮ್ಗೆ ಏನೋ ಒಂದು ಪಟ್ಟಿ ಬರುತ್ತಲ್ಲ, ಈ ಪಟ್ಟಿವರೆಗೂ ಮಾರ್ಕ್ ಅನ್ನ ಮಾಡ್ಕೊಳ್ಳಿ. ನೋಡಿ ರೆಡಿ ಬಂದು ಇಲ್ಲಿಗಿದೆ ಸ್ನೇಹಿತರೆ ಇದು. ಓಕೆ, ಹಾಗೆ ಫಸ್ಟ್ ಡಾಟ್ ಪಾಯಿಂಟ್ ಬಂದು ನೋಡಿ ಇಲ್ಲಿಗಿದೆ. ನಾನು ಇದನ್ನ ಇಲ್ಲಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಓಕೆ, ಇದು ಫಸ್ಟ್ ಡಾಟ್ ಪಾಯಿಂಟ್ ಬಂದು. ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು ಅಳತೆ ಬ್ಲೌಸ್ ಮಾರ್ಕರ್ ಇಡ್ತೀವಿ ಅಂದ್ರೆ ಸ್ನೇಹಿತರೆ ನೋಡಿ ಇದು ಡಾಟ್ ತುಂಬಾ ಕಡಿಮೆ ಇದೆ. ನೋಡಿ ಇಲ್ಲಿಂದ ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆ, ಇಷ್ಟಕ್ಕೆ ನಾವು ಲೈನ್ ಹಾಕೋಣ ಇವಾಗ. ಇದು ನೋಡಿ ಫಸ್ಟ್ ಅಫೆಕ್ಸ್ ಪಾಯಿಂಟ್, ನಾನು ಲೈನ್ ಹಾಕ್ತಾ ಇರೋದು ಇದು ಫಸ್ಟ್ ಅಫೆಕ್ಸ್ ಪಾಯಿಂಟ್. ಹಾಗೆ ಇದು ಸೆಕೆಂಡ್ ಡಾಟ್ ಪಾಯಿಂಟ್. ಮೇನ್ ಡಾಟ್ ಬರೋದು ಸ್ನೇಹಿತರೆ ಇಲ್ಲಿ ನಾವು ಮೇನ್ ಡಾಟ್ ಅಂತೀವಿ, ಮೇನ್ ಡಾಟ್ ಪಾಯಿಂಟ್. ಹಾಗೆ ಇದು ಅಫೆಕ್ಸ್ ಪಾಯಿಂಟ್ ಸ್ನೇಹಿತರೆ. ನೋಡಿ ಇಲ್ಲಿವರೆಗೂ ನಮಗೆ ಉಕ್ಸ್ ಪಟ್ಟಿ ಬಂದಿದೆ ರೆಡಿ. ಇದಕ್ಕೆ ನಾವು 1 ಇಂಚು ಎಕ್ಸ್ಟ್ರಾ ತಗೋಬೇಕು. ಎಕ್ಸ್ಟ್ರಾ ಏನಕ್ಕೆ ಅಂದ್ರೆ ಮಾರ್ಜಿನ್ ಬೇಕಲ್ಲ, 1/2 ಇಂಚು. ನಮಗೆ 1/2 ಇಂಚು ಇಲ್ಲಿ ಒಂದು ಡಾಟಿಗೋಸ್ಕರ, ಹಾಗೆ 1/2 ಇಂಚು ನಾವು ಕ್ರಾಸ್ ಬೆಲ್ಟ್ ಅನ್ನು ಅಟ್ಯಾಚ್ ಮಾಡ್ತೀವಿ ಅದಕ್ಕೋಸ್ಕರ. ಟೋಟಲ್ ಬಂದು ಇಲ್ಲಿಂದ 1 ಇಂಚು ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ. ಈ ಲೈನ್ ಅಲ್ಲ, ಇದು ಅಫೆಕ್ಟ್ ಲೈನು. ಇಲ್ಲಿ ಒಂದು ಮಾರ್ಕ್ ಬಂದಿದೆ ನೋಡಿ ಸ್ನೇಹಿತರೆ, ಇಲ್ಲೇ ಬಂದಿದೆ. ಇದು ಉಕ್ಸ್ ಪಾಯಿಂಟ್. ಓಕೆ, ಉಕ್ಸ್ ಪಟ್ಟಿ. ಓಕೆ ಸ್ನೇಹಿತರೆ ಇವಾಗ ಅಳತೆ ಬ್ಲೌಸ್ ಇಂದು ಕಂಪ್ಲೀಟ್ ಆಯ್ತು ಅನ್ಕೊಂಡಿದ್ದೀನಿ. ನೋಡಿ ನಮಗೆ ನೆಕ್ ಲೆಂತ್ ಸಿಕ್ತು, ನೆಕ್ ವಿಡ್ತ್ ಕೂಡ ಪರ್ಫೆಕ್ಟ್ ಆಗಿ ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಹಂಗೆ ನಮಗೆ ಬಂತು. ಇವಾಗ ಬಂದು ಸ್ನೇಹಿತರೆ ಡಾಟ್ ಅನ್ನ ಹಿಡಿಯೋಣ, ಮೇನ್ ಡಾಟ್. ಸ್ನೇಹಿತರೆ ಅಳತೆ ಬ್ಲೌಸ್ ಅಲ್ಲಿ ಸರಿಯಾಗಿಲ್ಲ ಅಂದ್ರೂ ಕೂಡ ಅಳತೆ ಬ್ಲೌಸ್ ಅಲ್ಲಿ ಬೇಡ ನಮ್ಗೆ ಯಾವ ರೀತಿ ಡಾಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡೋದು ಅಂದ್ರೆ, ಚೆಸ್ಟ್ ಮೆಜರ್ಮೆಂಟ್ ಬಂದು ಎಷ್ಟಿದೆ 38 ಚೆಸ್ಟ್ ಮೆಜರ್ಮೆಂಟ್ ಇದೆ. ಇದರ 10ನೇ ಒಂದು ಭಾಗ ಬಂದು 3.8 ಆಗುತ್ತೆ. ಓಕೆ, 3.8ಗೆ ನಾವು ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ನೋಡಿ 3.8ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇವಾಗ ಬಂದು ಸ್ನೇಹಿತರೆ ಈ ಮೆಜರ್ಮೆಂಟ್ ಗೆ ನಾವು ಡಾಟ್ ಅನ್ನ ಎಷ್ಟು ಹಿಡಿಬೇಕು ಅನ್ನೋದು ಇಂಪಾರ್ಟೆಂಟ್. ನೋಡಿ ಅಳತೆ ಬ್ಲೌಸ್ ಅಲ್ಲಿ ಇದೆ, ಅಲ್ಲಿ ಅವರು ಕಡಿಮೆ ಹಿಡಿದಿದ್ದಾರೆ ಸ್ನೇಹಿತರೆ. ಅಳತೆ ಬ್ಲೌಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದು ಹಾಗೆ ಆಗುತ್ತೆ ಅದು. ಹಾಗಾಗಿ ನಾನು 2.5 ಇಂಚ್ ಇಡ್ತಾ ಇದ್ದೀನಿ ಇದಕ್ಕೆ. ನೋಡಿ 1/4 ಇಂಚು, ಹಾಗೆ ಈ ಸೈಡ್ ಬಂದು 1/4 ಇಂಚು. ಟೋಟಲ್ ಬಂದು ನಾನು 2.5 ಇಂಚು ಡಾಟಿಗೋಸ್ಕರ ಬಿಟ್ಟಿದ್ದೀನಿ. ಇದು ಬಸ್ಟ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಇದು ಬಸ್ಟ್ ಸೈಜ್ ಹೌದು ಯಾವ ರೀತಿ ಇದೆ ಅಂತೇಳಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಈ ಲೈನ್ಗೆ ಇಲ್ಲಿ ಇನ್ನೊಂದು ಲೈನ್ ಅನ್ನ ಕಾಣೋಣ. ಇದು ನಮಗೆ ಡಾಟ್ ಪಾಯಿಂಟ್. ಓಕೆ, ಇದು ಡಾಟಿಗೋಸ್ಕರ ಈ ಲೈನ್ ನಮಗೆ ಆರ್ಮೋಲ್ ಅಲ್ಲಿ ಸಿಗುತ್ತೆ.
ನೋಡಿ ನಾವು ಇಲ್ಲಿಗೆ ಉಕ್ಸ್ ಪಟ್ಟಿಗೆ ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಈ ಪಾಯಿಂಟ್ಗೆ ಒಂದು ಲೈನ್ ಹಾಕೋಣ. ಓಕೆ ಸ್ನೇಹಿತರೆ, ನೋಡಿ ಇಲ್ಲಿಂದ ಮೇಲಕ್ಕೆ 1/2 ಇಂಚು ಬೇಕಾದ್ರೆ ನೀವು ಮಾರ್ಕ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಹಂಗೆ ನೀವು ಸ್ಟ್ರೈಟ್ ಆಗಿ ಕೂಡ ಕಟ್ ಮಾಡಬಹುದು. ಅದು ಏನು ಪ್ರಾಬ್ಲಮ್ ಆಗಲ್ಲ ಸ್ನೇಹಿತರೆ. ಅಳತೆ ಬ್ಲೌಸ್ ಕೊಟ್ಟಾಗ ನಿಮಗೆ ಅಳತೆ ಬ್ಲೌಸ್ ಕೊಟ್ಟಿಲ್ಲ ಅಂದ್ರೆ ನೀವು ಕ್ರಾಸ್ ಅಲ್ಲಿ ತಗೊಂಡು ಕಟ್ ಮಾಡ್ಕೊಳ್ಳಿ, ಪರ್ಫೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ. ನೋಡಿ ಇದು ನೀವು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗಬೇಡಿ. ನೀವು ಒಂದೊಂದು ವಿಡಿಯೋಸ್ ಅಲ್ಲಿ ನೋಡಿರ್ತಾರ ಅಂದ್ರೆ ಯಾವ ವಿಡಿಯೋಸ್ ಅಲ್ಲಿ ನೋಡಿರ್ತಾರ ನೀವು ಅಂದ್ರೆ ಆಲ್ಮೋಸ್ಟ್ ಆಲ್ ಬಂದು ನಿಮಗೆ ಚಾರ್ಟ್ ಮೆಜರ್ಮೆಂಟ್ ಪ್ರಕಾರ ಏನು ಕಟ್ ಮಾಡಿರ್ತಾರೆ ಆ ವಿಡಿಯೋಸ್ ಅಲ್ಲಿ ನಿಮಗೆ ಇಲ್ಲಿಂದ 3/4 ಇಂಚು 1/2 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿರ್ತಾರೆ. ಓಕೆ, ನೀವು ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಆ ರೀತಿ ನೀವು ಟ್ರೈ ಮಾಡಿ. ಯಾಕಂದ್ರೆ ಇವಾಗ ನಮಗೆ ಅಳತೆ ಬ್ಲೌಸ್ ರೆಡಿ ಕೊಟ್ಟಿರೋದ್ರಿಂದ ನಿಮ್ಗೆ ಏನಾದ್ರೂ ಮೇಲಕ್ಕೆ ಒಂದು 1/2 ಇಂಚು 3/4 ಇಂಚು ನೀವು ಮಾರ್ಕ್ ಮಾಡ್ಕೊಂಡ್ರೆ ಕ್ರಾಸ್ ಬೆಲ್ಟ್ ಆಸ್ ಇಟ್ ಈಸ್ ಈ ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಹಂಗೆ ನೀವು ಇಟ್ರೆ ಅಲ್ಲಿ ಡಿಫರೆನ್ಸ್ ಬರುತ್ತೆ ಸ್ನೇಹಿತರೆ. ಹಾಗಾಗಿ ನೀವೇನು ಟ್ರೈ ಮಾಡಕ್ ಹೋಗ್ಬಿಡಿ, ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಆಗಿ ಇರಲಿ. ನಾನು ನೋಡಿ ಸ್ವಲ್ಪ ಒಂದು 1/2 ಇಂಚು ನಾನು ಮಾರ್ಕ್ ಮಾಡ್ಕೊಂತೀನಿ. ಕ್ರಾಸ್ ಬೆಲ್ಟ್ ಅಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಸ್ನೇಹಿತರೆ. ಓಕೆ, ಕ್ರಾಸ್ ಬೆಲ್ಟ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನೋಡಿ ಇದಕ್ಕೆ ಡಾಟ್ ಇಲ್ಲ ಸ್ನೇಹಿತರೆ. ನೋಡಿ ಡಾಟ್ ಅಲ್ಲಿ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬಹುದಿತ್ತು, ಬಟ್ ಬೇಡ, ನಮಗೆ ಕ್ರಾಸ್ ಬೇಡ ಸ್ನೇಹಿತರೆ. ಹಿಂಗೆ ಸ್ಟ್ರೈಟ್ ಆಗಿ ಇರಲಿ. ಕ್ರಾಸ್ ಕೂಡ ಕಟ್ ಮಾಡಿದ್ರೆ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ. ಬಟ್ ಯಾವ ಮೆಥಡ್ ಆದ್ರೂ ಅದು ಬೇರೆ ರೀತಿ ಮೆಥಡ್ ಅಲ್ಲಿ ನೀವು ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ ಇವಾಗ ಸೊಂಟದ ಅಳತೆ ಬಂದು ಎಷ್ಟಿದೆ? 32 ಇದೆ. 32 ಅಂದ್ರೆ ಅಲ್ಲಿಗೆ 8 ಇಂಚ್ ಆಗುತ್ತೆ. ಒಂದ್ ಸೈಡ್ ಬಂದು 32ನೇ 4ನೇ ಒಂದು ಭಾಗ ಬಂದು 8 ಇಂಚ್ ಬರುತ್ತೆ. ನೋಡಿ ಇಲ್ಲಿಂದ 8 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಓಕೆ, ನಾವು ಡಾಟ್ ಅನ್ನ ಎಷ್ಟು ಹಿಡಿದಿದ್ವಿ? 2.5 ಇಂಚ್ ಹಿಡಿದಿದ್ವಿ. ಹೌದಾ? 2.5 ಇಂಚ್ ಇಲ್ಲಿ ಎಕ್ಸ್ಟ್ರಾ ತಗೋಬೇಕು. ಓಕೆ, ಹಾಗೆ ಇಲ್ಲಿಂದ ಬಂದು ಇಲ್ಲಿಗೆ ನಾವು ಇಲ್ಲಿ ಎಷ್ಟಿದೀವಿ? 1/4 ಇಂಚ್ ಮಾರ್ಜಿನ್ ತಗೊಂಡಿದೀವಿ. ಬ್ಯಾಕ್ ಅಲ್ಲಿ ಎಷ್ಟು ತಗೊಂಡಿದ್ದೀವಿ? ಫ್ರಂಟ್ ಅಲ್ಲಿ ಅಷ್ಟೇ ತಗೋಬೇಕು. ನೀವು ಮತ್ತೆ ಅಲ್ಲಿ ಹೆಚ್ಚು ಕಮ್ಮಿ ತಗೊಂಡ್ರೆ ನಿಮಗೆ ಸೇರ್ಸ್ತಿರಲ್ಲ ನೀವು ಜಾಯಿಂಟ್ ಅಲ್ಲಿ ಪ್ರಾಬ್ಲಮ್ ಬರುತ್ತೆ. ನೋಡಿ ಇದು ನಿಮಗೆ ಮೇನ್ ಇಂಪಾರ್ಟೆಂಟ್ ಬಂದು ಇಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಸ್ನೇಹಿತರೆ. ಇದನ್ನ ನೀವು ನೆಕ್ಸ್ಟ್ ನಿಮಗೆ ಒಂದು ಬಾಡಿ ಮೆಜರ್ಮೆಂಟ್ ತಗೊಂಡು ನಾನು ಕಟ್ ಮಾಡ್ತೀನಿ, ಅದರಲ್ಲಿ ತೋರಿಸ್ತೀನಿ ಯಾಕೆ ಅಂತ. ಈ ಕ್ಲಿಯರ್ ಆಯ್ತು ಅನ್ಕೊಂಡಿದೀನಿ, ಕೆಲವೊಬ್ಬರಿಗೆ ಗೊತ್ತಾಗ್ಲಿಲ್ಲ ಅನ್ಕೊಂಡಿದೀನಿ. ನೀವು ಮೇಲಕ್ಕೆ ಕ್ರಾಸ್ ತಗೊಳಕ್ ಹೋಗಿ ಬ್ಲೌಸ್ ಅನ್ನ ಎಡವಟ್ ಮಾಡ್ತೀರಾ. ಅಂದ್ರೆ ಏನ್ ಮಾಡ್ತೀರಾ ಅಂದ್ರೆ ನೋಡಿ ಇವಾಗ ನಿಮಗೆ ಒಂದು ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ, ಬಟ್ ಇವರು ಸ್ನೇಹಿತರೆ ನೋಡಿ ಇದು ಕೆಳಗಡೆ ಡೌನ್ ಅಲ್ಲಿ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ಅವ್ರು ಮೇಲಕ್ಕೆ ಕಟ್ ಮಾಡಿಲ್ಲ. ಇವ್ರು ಮೇಲಕ್ಕೆ ಕಟ್ ಮಾಡ್ಯಾರ ಅಂದ್ರೆ ನಾವು ಅದನ್ನ ಕಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಇಲ್ಲಿ ಮೇಲಕ್ಕೆ ಅವರು ಕಟ್ ಮಾಡ್ಕೊಂಡಿಲ್ಲ. ಇವಾಗ ಇಲ್ಲಿ ಡಾಟ್ ಏನಾದ್ರು ಇತ್ತು ಅಂದ್ರೆ ಒಂದು 1/2 ಇಂಚ್ ಮೇಲಕ್ಕೆ ತಗೊಂಡು ಡಾಟ್ ಅನ್ನ ಲೆಸ್ ಮಾಡಬಹುದು, ಏನು ತೊಂದರೆ ಆಗಲ್ಲ. ಬಟ್ ಇಲ್ಲಿ ನೋಡಿ ಫ್ರಂಟ್ ಅಲ್ಲಿ ಡಾಟ್ ಕೂಡ ಇಲ್ಲ ಸ್ನೇಹಿತರೆ ಈ ಬ್ಲೌಸ್ ಅಲ್ಲಿ. ಓಕೆ, ಫ್ರಂಟ್ ಅಲ್ಲಿ ಡಾಟ್ ಕೂಡ ಇಲ್ಲ ನಮಗೆ. ಇಲ್ಲಿ ಇದು ಅವರು ಕೂಡ ಕ್ರಾಸ್ ಅಲ್ಲಿ ಮೇಲಕ್ಕೆ ಕಟ್ ಮಾಡಿಲ್ಲ. ನಾವು ಆ ಟೈಮ್ ಅಲ್ಲಿ ನಾವು ಯಾವುದೇ ಕಾರಣಕ್ಕೂ ಇದನ್ನ ಕಟ್ ಮಾಡಕ್ ಹೋಗ್ಬಾರ್ದು. ಅವಾಗ ಇಲ್ಲಿ ನಮಗೆ ಈ ಸೈಡ್ ಬಂದು ನೋಡಿ ಫ್ರಂಟ್ ಪಾರ್ಟ್ ಅವಾಗ ಕಡಿಮೆ ಆಗುತ್ತೆ, ಬ್ಯಾಕ್ ಪಾರ್ಟ್ ಅವಾಗ ಇದು ಜಾಸ್ತಿ ಆಗುತ್ತೆ. ಅವಾಗ ನಿಮಗೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಹಾಗಾಗಿ ನೀವು ಅವನ್ನೆಲ್ಲ ಫಾಲೋ ಮಾಡಕ್ ಹೋಗ್ಬೇಡಿ. ಆ ಮೆಥಡ್ ಕರೆಕ್ಟ್ ಸ್ನೇಹಿತರೆ, 100% ಅದು ಪರ್ಫೆಕ್ಟ್. ಬಟ್ ಅದನ್ನ ಎಲ್ಲಿ ಯೂಸ್ ಮಾಡ್ಬೇಕನ್ನೋದು ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು. ಓಕೆ ಸ್ನೇಹಿತರೆ, ನೋಡಿ ಇವಾಗ ಹಾಗೆ ಇವ್ ಎರಡರ ಮಧ್ಯೆ ನಾನು ಒಂದು ಮೇನ್ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ ಎರಡರ ಮಧ್ಯೆ ಬಂದು 5/4 ಇಂಚ್ ಇದೆ, ಅಂದ್ರೆ ಅಲ್ಲಿಗೆ 2.5 1 ಪಾಯಿಂಟ್. ನೋಡಿ ಇವಾಗ ಫ್ರಂಟ್ ಪಾರ್ಟ್ ನಮಗೆ 4 ಡಾಟ್ ಬ್ಲೌಸ್ ಅಲ್ಲಿ ಇಲ್ಲ ಸ್ನೇಹಿತರೆ, ಇದರಲ್ಲಿ ಕೂಡ ನಾವು ಬರೋದಿಲ್ಲ. ನೀವು 4 ಡಾಟ್ ಕೂಡ ಇಡ್ಬೋದು, ಬಟ್ ಅದರಲ್ಲಿ ಇಲ್ಲ ಬ್ಲೌಸ್ ಅಲ್ಲಿ ಅಂದ್ರೆ ಬೇಡ, ನಮಗೆ ಕಂಫರ್ಟೇಬಲ್ ಆಗುತ್ತೆ ಅಂದ್ರೆ ಅದು ಕಂಫರ್ಟೇಬಲ್ ಅಂತ ಲೆಕ್ಕ ಅಲ್ಲಿಗೆ ಮಾಡ್ಕೊಳ್ಳೋಣ. ನೋಡಿ ಇನ್ ಡೀಟೇಲ್ ಆಗಿ ಹೇಳಿದ್ರೆ ಸ್ನೇಹಿತರೆ, ದಯವಿಟ್ಟು ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ರಿಪೀಟ್ ಆಗಿ ನೋಡಿ. ನೀವು ಇದರಲ್ಲೂ ಕೂಡ ನಿಮಗೆ ಪ್ರಾಬ್ಲಮ್ ಸಿಕ್ಕರೆ ಖಂಡಿತ ನೀವು ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ರಿಪ್ಲೈ ಯಾವ ರೀತಿ ಮಾಡ್ತೀನಿ ಅಂದ್ರೆ ನೋಡಿ, ಈಗ ಎಲ್ಲದನ್ನೂ ಇದರಲ್ಲೇ ಹೇಳಕ್ಕಾಗಲ್ಲ. ಯಾಕಂದ್ರೆ ನೀವು ಒಂದ್ ಕೇಳಿದ್ರೆ ಮತ್ತೊಂದು ಕೇಳ್ತೀರಾ, ಮತ್ತೆ ಹೇಳ್ಬೇಕು. ಹೌದಾ? ಅದಕ್ಕಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ವಿಡಿಯೋಸ್ ಅಲ್ಲಿ ನಿಮ್ಮ ಕಮೆಂಟ್ಗಳಿಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತೀನಿ. ಇವಾಗ ಸ್ನೇಹಿತರೆ ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡೋಣ. ನಾವು ಆಸ್ ಇಟ್ ಈಸ್ ಅಳತೆ ಬ್ಲೌಸ್ ಇಂದಾನೆ ಕಟ್ ಮಾಡೋದ್ರಿಂದ ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ನಂಗೆ ನಾವು ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ನೋಡಿ ಅಳತೆ ಬ್ಲೌಸ್ ಅಲ್ಲಿ ಕ್ರಾಸ್ ಬೆಲ್ಟ್ ಸೈಜ್ ನೋಡ್ಕೊಳ್ಳೋಣ ಎಷ್ಟಿದೆ ಅಂತ ಹೇಳಿ. ಟೇಪ್ ಅಲ್ಲಿ ನೋಡಿ ಇಲ್ಲಿಗೆ ಪಾಯಿಂಟ್ ಇದೆ ರೆಡಿ. ಮೇಲಕ್ಕೆ 1/2 ಇಂಚ್ ಮಾರ್ಜಿನ್ ಇದೆ. ಇಲ್ಲಿ ಒಂದ್ಸರಿ ಚೆಕ್ ಮಾಡ್ಕೋಣ ಎಷ್ಟಿದೆ ಅಂತ ಹೇಳಿ. ನೋಡಿ ಇಲ್ಲಿ ಬಂದು 3.5 ಇದೆ ಸ್ನೇಹಿತರೆ. ಇದಕ್ಕೆ ನಾವು ಕೆಳಗಡೆ ಮಾತ್ರ ಮಾರ್ಜಿನ್ ಆಡ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಮಾರ್ಜಿನ್ ಅನ್ನ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡು, ಇಲ್ಲ ಅಂದ್ರೆ ನೋಡಿ ಮಾರ್ಜಿನ್ ಬಿಟ್ಟೆ ನಾನು ಮೆಜರ್ಮೆಂಟ್ ತಗೊಂಡ್ಬಿಡ್ತೀನಿ. ನೋಡಿ ಉಕ್ಸ್ ಪಟ್ಟಿ ಸೈಡ್ ಬಂದು ನಮಗೆ 3 ಇಂಚ್ ಇದೆ. ಹಾಗೆ ಈ ಸೈಡ್ ಬಂದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಇಲ್ಲಿ 1.25 ಇಂಚ್ ಇದೆ ಸ್ನೇಹಿತರೆ ಇದು.
ಓಕೆ 1/4 ಇಂಚ್ ಇದೆ, ಇಲ್ಲಿ ಬಂದು 3 ಇಂಚು, ಅಲ್ಲಿ ಬಂದು 1/4 ಇಂಚು. ಓಕೆ, ನಾವು ಮೊದಲಿಗೆ 3 ಇಂಚಿಗೆ ಪ್ಲಸ್ 1 ಇಂಚ್ ಆಡ್ ಮಾಡಿ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ನಾನು ಮಾರ್ಜಿನ್ ಅನ್ನ ಆಡ್ ಮಾಡ್ತಾ ಇದ್ದೀನಿ ನೋಡಿ, 1 ಇಂಚು ಮಾರ್ಜಿನ್. ಓಕೆ, ಇವಾಗ ಬೆಲ್ಟ್ ಬೇಕಾಗಿರೋದು ನಮಗೆ 8 ಇಂಚ್ ಬೇಕು. ಓಕೆ, ಪ್ಲಸ್ 1/4 ಇಂಚ್ ಬೇಕು, 2 ಇಂಚು ತಗೊಂತಾ ಇದ್ದೀನಿ ನಾನು, ಎಕ್ಸ್ಟ್ರಾ ಬೇಕಲ್ಲ ನಮಗೆ. ಹಾಗೆ ಸ್ನೇಹಿತರೆ ನೋಡಿ, ಇವಾಗ ನಮಗೆ ಈ ಸೈಡ್ ಬಂದು ಎಷ್ಟಿದೆ, 1/4 ಇದೆ. ಅದಕ್ಕೆ 1/4ಗೆ 1 ಇಂಚ್ ನಾವು ಆಡ್ ಮಾಡಿದ್ರೆ ಟೋಟಲ್ ಬಂದು 2/4 ಆಗುತ್ತೆ. ಓಕೆ, 2/4 ಇದು ಮಾರ್ಜಿನ್ ಆಡ್ ಮಾಡಿದ್ದೀನಿ. 1 ಇಂಚ್ ಏನಂತ ಕೇಳಬೇಡಿ, ಮತ್ತೆ 1 ಇಂಚು ಮಾರ್ಜಿನ್ ಅನ್ನ, ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡಿದ್ದೀನಿ. ಓಕೆ, ಇವಾಗ ಬಂದು ಸ್ನೇಹಿತರೆ ಟೋಟಲ್ ಬಂದು 4 ಇಂಚು. ಓಕೆ, 4 ಇಂಚಿಗೆ ಇಲ್ಲಿ ಮಾರ್ಕಿಂಗ್ ಇದೆ. ಇವಾಗ ನೋಡಿ ಪರ್ಫೆಕ್ಟ್ ಆಗಿ ನೀವು ಸೇಪ್ ಅನ್ನ ತೆಗಿಯೋದು ಯಾವ ರೀತಿ ಅಂತ ತೋರಿಸ್ಬಿಡ್ತೀನಿ ಸ್ನೇಹಿತರೆ. ನೋಡಿ, ಈ ಸೈಡ್ ಏನ್ ನಾವು ಮಾರ್ಕ್ ಮಾಡ್ಕೊಂಡಿದೀವಿ, ಇದನ್ನ ನೋಡಿ ಈ ಪಾಯಿಂಟ್ಗೆ ಇಟ್ಟು ನೀವು ಇದು ಸೇಪ್ ಹೆಂಗ್ ನಾವು ಮಾರ್ಕ್ ಮಾಡ್ಕೊಂಡಿದೀವೋ ಅದೇ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಇಷ್ಟೇ. ಇದನ್ನ ಸ್ವಲ್ಪ ತೆಗಿಬೇಕಾದ್ರೆ ನೋಡಿ ಇಲ್ಲಿಂದ ಕರೆಕ್ಷನ್ ಮಾಡ್ಕೊಳ್ಳಿ. ಈ ತರ ರೌಂಡ್ ಶೇಪ್ ಬರಂಗೆ ಇದನ್ನ ನೀಟಾಗಿ ಮಾಡ್ಕೊಳ್ಳಿ. ಪಕ್ಕ ಫಿನಿಶಿಂಗ್ ಆಗಿ ಬರುತ್ತೆ ಈ ರೀತಿ. ನೋಡಿ, ಇವಾಗ ನಾನು ನಿಮಗೆ ತೋರಿಸ್ತೀನಿ ಪರ್ಫೆಕ್ಟ್ ಆಗಿ ಬರುತ್ತೆ ಇಲ್ಲ ಅಂತ. ಫ್ರಂಟಿಗೂ ಬ್ಯಾಕಿಗೂ ಸೇರಿಸಿ ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಮೆಜರ್ಮೆಂಟ್ ಪ್ರಕಾರ ಯಾವ ರೀತಿ ಕಟ್ ಮಾಡ್ಕೊಂಡು ತೋರಿಸ್ತೀನಿ. ಇದಕ್ಕಿಂತ ನಾನು ಒಂದು 1/2 ಇಂಚು ಜಾಸ್ತಿ ಇಟ್ಟು ಕಟ್ ಮಾಡ್ತಾ ಇದ್ದೀನಿ. ಇದನ್ನ ಸ್ಲೀವ್ ಅನ್ನ 1/2 ಇಂಚು ನಾನು ಜಾಸ್ತಿ ಮಾಡ್ಕೋಬೇಕು. ಕಸ್ಟಮರ್ ಕೇಳಿದಾರೆ, ಹಾಗಾಗಿ ನೋಡಿ ನಾನು 2 ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ. ನೋಡಿ, ಇದನ್ನ ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕೊಂಡಿದ್ದೀನಿ. ಓಕೆ, ಇದನ್ನ ತುಂಬಾ ಡೀಪ್ ಆಗಿ ನೋಡ್ಕೋಬೇಕು ನೀವು ತುಂಬಾ. ಹಾಗೆ ನೋಡಿ, ಇಲ್ಲಿ 1/2 ಇಂಚು ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕೋಣ. ನೋಡಿ, ಇದು ಲೈನಿಂಗ್ ಯಾವ್ದಾದ್ರೂ ಅಷ್ಟೇ, ಲೈನಿಂಗ್ ಬ್ಲೌಸ್ ಆದ್ರೂ ಅಷ್ಟೇ, ಸಾದಾ ಬ್ಲೌಸ್ ಆದ್ರೂ ಅಷ್ಟೇ, ಕಟಿಂಗ್ ಸೇಮ್, ಬಟ್ ಮಾರ್ಜಿನ್ ಬಿಡೋದ್ರಲ್ಲಿ ಡಿಫ್ರೆನ್ಸ್ ಇರುತ್ತೆ. ನೋಡಿ, ನಾನು 1/2 ಇಂಚು ಮಾರ್ಜಿನ್ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇವಾಗ ನೋಡಿ, ಸ್ಲೀವ್ ಅನ್ನ ಈ ರೀತಿ ಇಟ್ಟು ನೀವು ಮಾರ್ಕ್ ಮಾಡ್ಕೊಳ್ಳಿ. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಪರ್ಫೆಕ್ಟ್ ಆಗಿ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಅಂತ. ನೋಡಿ, ನಮಗೆ ಬೇಕಾಗಿರೋದು 1/2 ಇಂಚು ಎಕ್ಸ್ಟ್ರಾ ಬೇಕು, ಅದು ನೆನಪಿರಲಿ. ಇದು ಈ ಸ್ಲೀವ್ಗೆ ಅಂತ 1/2 ಇಂಚು ನಮಗೆ ಟೋಟಲ್ ಎಕ್ಸ್ಟ್ರಾ ಲೆಂತ್ ಬೇಕು. ನೋಡಿ, ಒಂದು 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ನಮಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ನಾವು ಎಕ್ಸ್ಟ್ರಾ ಇಲ್ಲಿ ಬಿಟ್ಟಿದ್ದೀವಿ ಫ್ರಂಟ್ ಸೈಡ್ ಅಲ್ಲಿ. ಓಕೆ, ಈ ರೀತಿ ನಾವು ಇಟ್ಕೊಂಡ್ರೆ ಸಾಕು. ನಮಗೆ ಟೋಟಲ್ ಲೆಂತ್ ಪ್ಲಸ್ ಇಲ್ಲಿ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆ, ಹಾಗೆ ಇಲ್ಲಿಗೆ ಇದು ಫಿಟ್ಟಿಂಗು. ಇದನ್ನ ಆಸ್ ಇಟ್ ಈಸ್ ಹಿಂಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ. ನೋಡಿ, ಇದು ನಮಗೆ 1/2 ಇಂಚು ನಾವು ನೋಡಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಎಕ್ಸ್ಟ್ರಾ ತಗೋಬೇಕು. ಇಲ್ಲಿ ತಗೊಂಡಿದ್ದೀವಿ ಮೇಲ್ಗಡೆಗೆ, ಇಲ್ಲಿ ತಗೊಂಡಿಲ್ಲ, ಅದಕ್ಕಾಗಿ ಮತ್ತೆ ನೋಡ್ಕೊಂಡೆ. ನೋಡಿ, ಇಲ್ಲಿಗೆ 1/2 ಇಂಚು ಅನ್ನು ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ತಗೋಬೇಕು. ನೋಡಿ, ಈ ತರ ಕಾಲಮ್ ಅನ್ನ ಹಾಕೊಂಬೇಡಿ ನೀವು ಸ್ನೇಹಿತರೆ. ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಬ್ಲೌಸ್ ಸ್ಲೀವ್ ಅಲ್ಲಿ ಒಂದು ಸೇಪ್ ಕೂಡ ತೆಗೆಯೋದ್ರಲ್ಲಿ ಪ್ರಾಬ್ಲಮ್ ಇರುತ್ತೆ. ಇಲ್ಲ ಅಂದ್ರೆ ಈ ಅಗಲ ಏನಿದೆ ಕ್ಯಾಪ್ ಹೈಟ್ ಇದೆಯಲ್ಲ, ಇದು ಕೂಡ ಡಿಫರೆನ್ಸ್ ಆಗುತ್ತೆ ಸ್ನೇಹಿತರೆ. ನೋಡಿ, ಇದು 3.5 ಇದೆ ಕ್ಯಾಪ್ ಹೈಟ್ ಬಂದು. ನೋಡಿ, ಇದು 3.5 ಅಂದ್ರೆ ಎಷ್ಟು ಚೆಸ್ಟ್ ಮೆಜರ್ಮೆಂಟ್ ಇದೆ ಆ ಬ್ಲೌಸ್ ಅಂತ ನೀವು ನೋಡ್ಕೋಬೇಕು. ನಾನು ಆಲ್ರೆಡಿ ಕಟಿಂಗ್ ಮಾಡಿದ್ದೀನಿ, ಈ ಬ್ಲೌಸ್ ಕಟಿಂಗ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ಇದು 38 ಚೆಸ್ಟ್ ಮೆಜರ್ಮೆಂಟ್ ಇದೆ. ಓಕೆ, 38 ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ನಾವು ಅದು ಚೆಸ್ಟ್ ಮೆಜರ್ಮೆಂಟ್ 10ನೇ ಒಂದು ಭಾಗ ಬಂದು ಎಷ್ಟು ಬರುತ್ತೆ, 3.8 ಬರುತ್ತೆ. 3.5 ಇಟ್ಟರು 1/4 ಇಂಚು ಡಿಫ್ರೆನ್ಸ್ ಅಲ್ಲಿ ಇಟ್ಟರೆ ಏನು ತೊಂದರೆ ಆಗಲ್ಲ. ನೋಡಿ, ಇದಕ್ಕೆ 3.5 ಇಂಚ್ ಇದೆ ಅಂದ್ರೆ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ, ಅದು ಸರಿಯಾಗಿದೆ. ಈಗ ನಾವು ಬ್ಲೌಸ್ ಇದು ಸರಿಯಾಗಿದೆ ಸ್ನೇಹಿತರೆ. ನಿಮಗೆ ಏನಾದ್ರು ಪ್ರಾಬ್ಲಮ್ ಇರುತ್ತಲ್ಲ ಆ ಬ್ಲೌಸ್ ಹೇಳ್ತಾ ಇದ್ದೀನಿ ನಾನು. ನೋಡಿ, ಇದು ಕರೆಕ್ಟ್ ಆಗಿದೆ. 3.5 ಇಂಚ್ ಇಟ್ರೆ ಏನು ತೊಂದರೆ ಇಲ್ಲ. ಓಕೆ, ತೊಂದರೆ ಇಲ್ಲ. ಇವಾಗ ಈ ಸೇಪ್ ಅನ್ನ ಯಾವ ರೀತಿ ಪರ್ಫೆಕ್ಟ್ ಇದೆ ಅಂತ ನೋಡೋಣ. ಕರೆಕ್ಟ್ ಆಗಿದೆ ಅಂತ ಅರ್ಥ. ಕ್ಯಾಪ್ ಹೈಟ್ ಬಂದು ಕರೆಕ್ಟ್ ಆಗಿ ಅವರು ಮಾರ್ಕ್ ಮಾಡಿದ್ದಾರೆ. ಓಕೆ, ಇದಕ್ಕೆ ಒಂದು ಲೈನ್ ಹಾಕೊಂಡಿದ್ದೀನಿ. ಹಾಗೆ ನೋಡಿ, ನಾನು 1/4 ಇಂಚ್ ಈ ಬ್ಲೌಸ್ ಅಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದೀನಿ. ಹಾಗೆ ಇಲ್ಲಿ ಕೂಡ ಅಷ್ಟೇ 1/4 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಸ್ನೇಹಿತರೆ, ಇವೆರಡು ಸೆಂಟರ್ಗೆ ಒಂದು ಲೈನ್ ಅನ್ನ ಹಾಕೊಳ್ಳಿ. ನೋಡಿ, ಇದು 3.5 ಇದೆ. 3.5 ಅರ್ಧಕ್ಕೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ. ಅಲ್ಲಿಗೆ ಬಂದು 1/4 ಆಗುತ್ತೆ. ಒಂದು ಲೈನ್ ಅನ್ನ ಹಾಕೊಳ್ಳಿ, ನಿಮಗೆ ಪರ್ಫೆಕ್ಟ್ ಆಗಿ ಸೇಪ್ ಬರುತ್ತೆ. ಹಾಗೆ ಇದು ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಈ ಗ್ಯಾಪ್ ಬಂದು ಎಷ್ಟಿದೆ ಅಂತ ನೋಡ್ಕೊಳ್ಳಿ. 7 ಇಂಚ್ ಇದೆ. 7 ಬಂದು 3.5 ಆಗುತ್ತೆ.
ಹಾಗೆ 3.5 ಅರ್ಧ 1/4 ಇಂಚು. ಓಕೆ, ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಣ. ಇವೆರಡಕ್ಕೂ ಒಂದು ಅಡ್ಡ ಲೈನ್ ಹಾಕೋಬೇಕು. ನೋಡಿ, ಈ ತರ ನಾವು ಒಂದು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಪ್ರತಿ ಸ್ಲೀವ್ಗೂ ಅಷ್ಟೇ ಸ್ನೇಹಿತರೆ. ಅಂದ್ರ ನೀವು 6 ಇಂಚಿನ ಮೇಲ್ಗಡೆ ಏನ್ ಸ್ಲೀವ್ ಕಟ್ ಮಾಡ್ತೀರಾ ಪ್ರತಿಯೊಂದಕ್ಕೂ ಈ ಪ್ಯಾಟರ್ನ್ ನೀವು ಅಪ್ಲೈ ಮಾಡಿ ಪರ್ಫೆಕ್ಟ್ ಆಗಿ ಸ್ಲೀವ್ ಅನ್ನೋದು ಬರುತ್ತೆ. ಓಕೆ, ಹಾಗೆ ಸ್ನೇಹಿತರೆ ಇವಾಗ ನೋಡಿ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಒಂದು ಲೈನ್ ಹಾಕೊಳ್ಳಿ. ಇದು ನೋಡಿ ಕೆಳಗಡೆ ಫಿಟ್ಟಿಂಗು ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕೊಳ್ಳಿ. ಈ ಲೈನ್ ಏನಕ್ಕಂತ ಸ್ನೇಹಿತರೆ, ನಮ್ಗೆ ಪರ್ಫೆಕ್ಟ್ ಆಗಿ ಯಾವ ಪಾಯಿಂಟ್ ಇಂದ ನಾವು ಸ್ಕೇಲ್ ಇಟ್ಟು ಮಾರ್ಕ್ ಮಾಡ್ಬೇಕು ಅನ್ನೋ ತೋರಿಸುತ್ತೆ. ಇವು ಈ ಲೈನ್ ಏನಕ್ಕೋಸ್ಕರ ಅಂದ್ರೆ ಇದು ಚಂದಕ್ಕೋಸ್ಕರ ಅಲ್ಲ, ಏನಲ್ಲ. ಈ ಲೈನ್ ಗಳನ್ನ ನಾವು ಹಾಕೋದ್ರಿಂದ ನಮ್ಗೆ ಪರ್ಫೆಕ್ಟ್ ಪಾಯಿಂಟ್ ಅನ್ನ ತೋರಿಸುತ್ತೆ. ನೀವು ಎಲ್ಲಿಂದ ಸೇಪ್ ಅನ್ನ ಸ್ಟಾರ್ಟ್ ಮಾಡ್ಕೋಬೇಕು ಅಂತೇಳಿ ತುಂಬಾ ಈಸಿ ಮೆಥಡ್ ಅಲ್ಲಿ ಸ್ನೇಹಿತರೆ. ಸೊ ನೋಡಿ, ಇಷ್ಟು ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ತುಂಬಾ ಈಸಿಯಾಗಿ ನಾವು ಮಾರ್ಕ್ ಮಾಡ್ಕೋಬಹುದು. ನೋಡಿ, ಈ ತರ ನಿಮ್ಮ ಹತ್ರ ಸ್ಕೇಲ್ ಇದೇ ಇರುತ್ತೆ, ನೀವು ಟೈಲರ್ ಮೇಲೆ ಇದೇ ಇರುತ್ತೆ ಸ್ನೇಹಿತರೆ. ನೋಡಿ, ಇದು ಸೆಂಟರ್ ಪಾಯಿಂಟ್ ಇದೆ ಹೌದಾ, ಈ ಬಾಕ್ಸ್ ಅಲ್ಲಿ ಇದು ಸೆಂಟರ್ ಪಾಯಿಂಟ್. ಇಲ್ಲಿಂದ ಇಲ್ಲಿಗೆ ನಾವು ಈ ಸ್ಕೇಲ್ ಅನ್ನ ಇಡಬೇಕು. ಇವಾಗ ನೋಡಿ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ, ಓಕೆ, ಫಸ್ಟ್ ಪಾಯಿಂಟ್ ಬಂದು ಇದು ನಮಗೆ ಈಗ ನಾವು ಮಾರ್ಕ್ ಮಾಡ್ಕೊಂತ ಇರೋದು ಫ್ರಂಟ್ ಸೇಪ್. ಓಕೆ, ಮೊದಲಿಗೆ ಬಂದು ಫ್ರಂಟ್ ಸೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದೀವಿ. ನೋಡಿ, ಈ ರೀತಿ ಇಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಈ ಪಾಯಿಂಟ್ ಇದೆ ಸ್ನೇಹಿತರೆ, ಈ ಪಾಯಿಂಟ್ಗೆ ಇದು ಟಚ್ ಆಗಬಾರ್ದು. ಯಾಕಂದ್ರೆ ನಾವು ಬ್ಯಾಕ್ ಸೈಡ್ ಏನು ನಾವು ಮಾರ್ಕ್ ಮಾಡ್ಕೊಂತೀವಿ ಅದಕ್ಕೆ ನಾವು ಇದನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ನಾವು ಅಲ್ಲಿಂದ ಅದನ್ನ ಸ್ಟಾರ್ಟ್ ಮಾಡ್ಬೇಕು. ಹಾಗಾಗಿ ನೋಡಿ, ಈ ಪಾಯಿಂಟ್ಗೆ ಇದು ಟಚ್ ಆಗಿರಬಾರ್ದು. ಓಕೆ, ಇದು ಸಿಂಪಲ್ ಸ್ನೇಹಿತರೆ, ತುಂಬಾ ಈಸಿಯಾಗಿ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ, ಸ್ಕೇಲ್ ಇಟ್ಟಿದೀವಿ, ಇದನ್ನ ಈ ತರ ಟರ್ನ್ ಮಾಡಿ ಸಿಂಪಲ್ ಆಗಿ. ನೋಡಿ, ಇವಾಗ ನಮಗೆ ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಬಂದಿದೆ ಸ್ನೇಹಿತರೆ. ಇದು ಸ್ಟ್ರೈಟ್ ಆಗಿ ನಾವ್ ಏನಾದ್ರೂ ಹಿಂಗೆ ಕಟ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ ನಾನು ನಿಮ್ಗೆ. ನೋಡಿ, ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಸ್ನೇಹಿತರೆ ತೋರಿಸ್ತೀನಿ, ಇದನ್ನ ಉಲ್ಟಾ ಮಾಡಿ ತೋರಿಸ್ತೀನಿ ನಿಮ್ಗೆ, ತುಂಬಾ ಈಸಿ ಗೊತ್ತಾಗುತ್ತೆ. ನೋಡಿ, ಇದನ್ನ ಸ್ಟ್ರೈಟ್ ಆಗಿ ಕಟ್ ಮಾಡಬಾರ್ದು, ಇದನ್ನ ಕ್ರಾಸ್ ಆಗಿ ಕಟ್ ಮಾಡಬಾರ್ದು. ಯಾಕೆ ಅಂತಂದ್ರೆ ನೋಡಿ, ಇದರಲ್ಲಿ ಆ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಈ ತರ ರಿಂಕಲ್ಸ್ ಬರುತ್ತೆ, ಇಲ್ಲಿ ಜಾಸ್ತಿ ಆಗ್ಬಿಡುತ್ತೆ ಸ್ನೇಹಿತರೆ. ಅವಾಗ ಜಾಸ್ತಿ ಆಗೋದು ಇಲ್ಲ ಅಂದ್ರೆ ಈ ತರ ಬ್ಲೌಸ್ ಬರೋದಾಗುತ್ತೆ. ಫಿನಿಶಿಂಗ್ ನೀಟಾಗಿ ನೋಡಿ, ಈ ತರ ನೀಟಾಗಿ ಬರಲ್ಲ. ಅವಾಗ ಏನ್ ಮಾಡ್ಬೇಕಂದ್ರೆ ಈ ಸ್ಕೇಲ್ಗೆ ನೋಡಿ, ಸ್ಕೇಲ್ ಪ್ರಕಾರ ಕರೆಕ್ಟ್ ಆಗಿ ತೋರಿಸ್ತಾ ಇದೆ. ನೋಡಿ, ಇಲ್ಲಿ 1/4 ಇಂಚು ಒಳಗಡೆಗೆನೆ ತೋರಿಸ್ತಾ ಇದೆ. ಓಕೆ, ನೋಡಿ, ಕರೆಕ್ಟ್ ಆಗಿ 1/4 ಇಂಚು ಒಳಗಡೆ ತೋರಿಸ್ತಾ ಇದೆ. ನಾವು ಮಾರ್ಕ್ ಮಾಡ್ಕೊಳ್ಳೋದೇನು ಈ ಸೇಪು ಅದನ್ನ ನಿಮ್ಗೆ 100% ಅಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ಒಂದು ಪಾಯಿಂಟ್ ಸಿಕ್ತು ಹೌದಾ, ಇಲ್ಲಿ ಪಾಯಿಂಟ್ ಸಿಕ್ಕಿದೆ ನೋಡಿ ನಮಗೆ. ಈ ಲೈನ್ ಹಾಕಿದ್ಕೆ ನಮ್ಗೆ ಈ ಪಾಯಿಂಟ್ ಗೊತ್ತಾಗಿರೋದು ಹೌದಾ. ನೋಡಿ, ಇಲ್ಲಿಂದ ನಾನು 1/4 ಇಂಚಿಗೆ ಒಂದು ಈ ಪಾಯಿಂಟ್ ಇಂದ 1/4 ಇಂಚು ಮಾರ್ಕ್ ಮಾಡ್ಕೊಂತ ಇದೀನಿ. ನೀವು ಯಾವುದೇ ಆದ್ರೂ ಸ್ನೇಹಿತರೆ ಇದು ಬೇಡ ಅಂದ್ರೆ ನಿಮ್ಗೆ ನೋಡಿ, ಇದು ಏನಂದ್ರೆ ಸಮ್ ಬಾಕ್ಸಸ್ ಚೇಂಜ್ ಆಗುತ್ತೆ. ಒಂದು 4 ಇಂಚು ಬರುತ್ತೆ ಕ್ಯಾಪ್ ಹೈಟ್, ಅವಾಗ ನಿಮ್ಗೆ 2 ಇಂಚು ಬರುತ್ತೆ. ಹಾಗೆ ಅದು ಬೇಡ ನಿಮ್ಗೆ, ಅದು ಕನ್ಫ್ಯೂಷನ್ ಬೇಡ ಅಂದ್ರೆ ನೋಡಿ, ಈ ಪಾಯಿಂಟ್ ಏನಿದೆ ಇಲ್ಲಿಂದ ನೀವು 1/2 ಇಂಚು ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಎರಡು ಅಷ್ಟೇ, ಇಲ್ಲಿಂದ ತಗೊಂಡ್ರು ಅದನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ, ಬಟ್ ಚೇಂಜ್ ಮಾಡೋ ಐಡಿಯಾ ಬೇಡ ನಿಮಗೆ. ನೋಡಿ, ಈ ಪಾಯಿಂಟ್ ಇಂದ ಇಲ್ಲಿಗೆ ಒಂದು 1/2 ಇಂಚು ಎಕ್ಸ್ಟ್ರಾ ನೀವು ಮಾರ್ಕ್ ಮಾಡ್ಕೊಳ್ಳಿ. ಓಕೆ, 1/2 ಇಂಚ್ ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ಓಕೆ, ಇವಾಗ ಬಂದು ಸ್ನೇಹಿತರೆ ಮತ್ತೆ ಈ ಸ್ಕೇಲ್ ಅನ್ನು ತಗೊಂಡು ನೋಡಿ, ಈ ಪಾಯಿಂಟ್ ಇಂದ ನೋಡಿ, ನಾನು ಬಿಗ್ನರ್ಸ್ಗೋಸ್ಕರ ಹೇಳ್ತಾ ಇದ್ದೀನಿ, ಕಲ್ತಿರೋರು ಇದ್ರೆ ದಯವಿಟ್ಟು ಸ್ಕಿಪ್ ಮಾಡಿ. ನೋಡಿ, ಇಲ್ಲಿಂದ ನೋಡಿ, ಇವಾಗ ನಾವು ಇಲ್ಲಿಂದ ತಗೋಬಾರ್ದು, ಇಲ್ಲಿ ಈ ಪಾಯಿಂಟ್ ಇಂದ ತಗೊಂಡು ನೋಡಿ ಇಲ್ಲಿಗೆ ಸೇರ್ಸುತ್ತೆ ಇದು. ಓಕೆ, ಸ್ವಲ್ಪ ಇದರಲ್ಲಿ ಗೊತ್ತಾಗುತ್ತೆ ನಿಮ್ ಸೇಪ್ ಅಲ್ಲಿ, ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ಕೇಲ್ ಅನ್ನು. ಓಕೆ, ನೋಡಿ, ಇದನ್ನ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು. ಓಕೆ, ಒಂದ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಬಂದು ನೋಡಿ, ಈ ತರ ಮಾರ್ಕ್ ಮಾಡ್ಕೊಂಡು ಇದನ್ನ ಸ್ಟೆಪ್ ಇದೇ ತರ ಸೇಮ್ ಫ್ರಂಟ್ ಅಲ್ಲಿ ಏನ್ ಮಾರ್ಕ್ ಮಾಡ್ಕೊಂಡಿದೀವಿ ಅದನ್ನ. ಬಟ್ ನಮಗೆ ಈ ಲೈನ್ ಏನ್ ನೋಡಿ, ಲೈನ್ ಏನ್ ಹೋಗಿದೆ ಅದಕ್ಕೆ ನಮಗೆ ಸೇರ್ಬೇಕು ಇದು ಹೋಗಿ. ಓಕೆ, ಸ್ಕೇಲ್ ನೋಡಿ ಕೆಳಗಡೆ ನಾವು ಫಸ್ಟ್ ಏನ್ ಮಾರ್ಕ್ ಮಾಡ್ಕೊಂಡ್ವಿ ಆ ಲೈನ್ ಅನ್ನೇ ತೋರಿಸ್ಬೇಕು. ಅದು ನೋಡಿ, ಇಲ್ಲಿಂದನೇ ತಗೊಂತೀನಿ ನಾನು, ಎಕ್ಸ್ಟ್ರಾ ಬರಲ್ಲ. ಓಕೆ, ಇದು ಪರ್ಫೆಕ್ಟ್ ಆಗಿ ನಮಗೆ ಸ್ಲೀವ್ ಸೇಪ್ ಅನ್ನ ತೋರಿಸುತ್ತೆ ಈ ಮೆಥಡ್ ಅಲ್ಲಿ ಕಟ್ ಮಾಡಿದ್ರೆ ನಿಮಗೆ ಯಾವುದೇ ರಿಂಕಲ್ಸ್ ಆಗ್ಲಿ ಏನು ಕೂಡ ಬರೋದಿಲ್ಲ ಅಂತ ಹೇಳ್ತಾ ನೋಡಿ ಕಟ್ ಮಾಡ್ತಾ ಇದೀನಿ. ನೋಡಿ, ಇದರಲ್ಲಿ ಇನ್ನೂ ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇದು ಸ್ಲೀವ್ದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಇದು ಫ್ರಂಟ್ ಶೇಪ್ ಕಟ್ ಮಾಡ್ತಾ ಇದ್ದೀನಿ. ನೋಡಿ, 2 ಮಾತ್ರ ತಗೊಂಡಿದ್ದೀನಿ. ನೋಡಿ, ಇದು ಕ್ಯಾಪ್ ಹೈಟ್ ಇಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ, ಕ್ಯಾಪ್ ಹೈಟ್ ಕೂಡ ಇಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದ್ರೆ ಇದೇ ತರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಿರೋರಿಗೆ ಎಲ್ಲರಿಗೂ ಧನ್ಯವಾದಗಳು. ಅದರಲ್ಲೂ ಕೂಡ 12 ಸಾವಿರ ಫಾಲೋವರ್ಸ್ ಆಗಿ ಮುನ್ನುಗ್ತಾ ಇದೆ. ಹಾಗೆ ಫೇಸ್ಬುಕ್ ಅಲ್ಲಿ ಕೂಡ ಯೂಟ್ಯೂಬ್ ಅಲ್ಲಿ ಕೂಡ 10,000 ಹತ್ರ ಬಂದಿದೆ. ಈ ಚಾನಲ್ ಬಂದು ನಂದು ಇನ್ನೂ ಒಂದು ಚಾನಲ್ ಇದೆ ಸ್ನೇಹಿತರೆ, ಅದು ಬಂದು ಶಿವಾನಂದ್ ಟೈಲರ್ ಅಂತೇಳಿ. ಅದರಲ್ಲಿ ನಿಮಗೆ ಸ್ಕೂಲ್ ಯೂನಿಫಾರ್ಮ್ ಕಟಿಂಗು, ಪ್ಯಾಂಟ್ ಕಟಿಂಗು, ಶರ್ಟ್ ಕಟಿಂಗು, ಎಲ್ಲಾ ತರದ ಜೆಂಟ್ಸ್ ಏನ್ ಬರುತ್ತೆ ಎಲ್ಲದೂ ನಾನು ಕಟ್ ಮಾಡಿ
ಅದರಲ್ಲಿ ಕಟಿಂಗ್ ಸ್ಟಿಚಿಂಗ್ ಎಲ್ಲ ವಿಡಿಯೋಸ್ ಹಾಕ್ತೀನಿ, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.